ಪ್ರೇಸ್ ಲಾರ್ಡ್. ಇವತ್ತು ಸಹ ನಾವು ಸಭೆಯಾಗಿ ಸೇರುವಂತೆ ದೇವರು ನಮಗೆ ಕೃಪೆ ಕೊಟ್ಟು ನಡೆಸಿದ್ದಾರೆ. ನಾವು ಇವತ್ತಿನ ಸ್ತುತಿ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡೋಣ. Thank you, Jesus. Thank you, Father. Thank you, Heavenly Father in heaven. Thank you, Jesus, for this day that you've given in each and our families. Thank you, God. Thank you for giving us the grace to come as a family to serve you, God. Thank you, Father. Thank you, Lord. God, we surrender each one of us in your hands, O God. You take control over us, O God. Let from all our praise and worship, let your name be glorified. You take all the glory, honor and praise, O God. Thank you, Father. Thank you, Jesus. We ask this prayer in your mighty name, O Lord. Amen. ಎಲ್ ಶಡಾಯ್ ಆದ ದೇವರೇ ಎಂಬ ಸಾಂಗಿನ ಮೂಲಕ ನಾವೆಲ್ಲರೂ ಎದ್ದು ನಿಂತು ದೇವರನ್ನು ಮಹಿಮೆ ಪಡಿಸುವ. We know you
ಸಾಧ್ಯ ಸ್ವಾಮಿ. ನೀವು ಸರ್ವಶಕ್ತನು ಸರ್ವವ್ಯಾಪಿಯಾಗಿದ್ದೀರಿ ಸ್ವಾಮಿ. ನಿಮ್ಮ ಹಾಗೆ ಬೇರೆ ಯಾವ ದೇವರಿಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್.
ಕರ್ತನಾದ ನೊಂದವರನ್ನು ಆರಾಧಿಸುವೆ, 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 ಆರಾಧಿಸುವೆ. ಸಿಹಿ ಜೇನಿಗಿಂತ ದೂರವಾದದ್ದು ಹರಿಯುವಂತ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ನಿನ್ನದು ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನೇ, ಮರಣವನ್ನು ಜಯಿಸಿದ ವೀರನೇ, ಸರ್ವವನ್ನು ಆಳುವ ದೇವರು, ನಿನಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ರಕ್ಷಕ ನೀನೇನೆ ನನ್ಬಲವು, ನೀನೇ ಬಲವು, ನೀನೇ ನಿಜವಾದ ದೇವರು. ನಾಮಿಸುವೆನು ರಕ್ಷಕ ನೀನೇನೆ ನನ್ಬಲವು, ನೀನೇ ಮಲಗುವ ತಾಣವು, ನೀನೇ ನಿಜವಾದ ದೇವರು. ಮೊಣಕಾಲು ನಾಮಿಸುವೆನು ಆಕಾಶಕ್ಕಿಂತ ವಿಶಾಲವಾದದ್ದು ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿರುವುದು, ಊಹಿಸುವುದಕ್ಕಿಂತಲೂ ಮತವಾದದ್ದು ಯೇಸು ನನ್ನ ನಾಮವು. Yes, Lord. ಮತ್ತಿರುವುದು ಅತ್ಯಂತಲೂ ಉನ್ನತವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ನೀನೇನೆ ನನ್ಬಲವು, ಎಸ್ ಲಾರ್ಡ್ ನೀನೇ ನನ್ನ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಾಮಿಸುವೆನು ಈ ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗವು, ಜನರೆಲ್ಲರನ್ನು ಬದುಕಿಸುವ ಅಲ್ವವು, ಸರ್ವ ಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು. ಈ ಲೋಕವೆಲ್ಲ ಈ
ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗ. ಜನರೆಲ್ಲರನ್ನು ಬದುಕಿಸುವ ಜೀವವು ಸರ್ವ ಕಾಲಗಳಲ್ಲೂ ನಿವಾಸಿಸುವ ಸತ್ಯವು ಯೇಸುವಿನ ನಾಮವು. ಹೇಳೋಣ, ಯೇಸು ಯೇಸು ಸರ್ವಶಕ್ತನು ನೀನು. ಆಮೆನ್. ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನು ಆಳುವ ಯೋಧನು. ನಿನಗೆ ಸಾಟಿ ಇಲ್ಲೊಬ್ಬರು ರಕ್ಷಕ, ರಕ್ಷಕ ನೀನೇನೆ ನನ್ಬಲವು. ಎಸ್ ಲಾರ್ಡ್, ಎಸ್ ಲಾರ್ಡ್. ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲೂರಿ ನಾಮೈಸುವೆನು, ಮೊಣಕಾಲೂರಿ ನಾಮೈಸುವೆನು. ದೇವರೇ, ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನ ಸ್ವಾಮಿ, ನಿನ್ನೊಬ್ಬನೇ ನಮ್ಮ ರಕ್ಷಕನು. ಆ ನಾಮವಲ್ಲದೆ ಬೇರೆ ನಾಮವಿಲ್ಲ. ಥ್ಯಾಂಕ್ ಯು ಲಾರ್ಡ್. ಭೂಲೋಕದಲ್ಲಿ, ಆಕಾಶದ ಕೆಳಗೆ, ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಯಾವುದೇ ನಾಮಗಳಲ್ಲಿ ರಕ್ಷಣೆ ಇಲ್ಲ. ಆ ಒಂದೇ ನಾಮ, ಯೇಸು ನಾಮ. ನಮಗೆ ರಕ್ಷಣೆ ಕೊಟ್ಟಂತ ನಾಮಕ್ಕಾಗಿ ಸ್ತೋತ್ರ. ನೀನು ಕೊಟ್ಟಿರುವಂತ ರಕ್ಷಣೆಯ ಜೀವಿತಕ್ಕಾಗಿ ಸ್ತೋತ್ರ. ನಮ್ಮ ಮೇಲಿಟ್ಟಂತ ನಿನ್ನ ಅಪರಿಮಿತವಾದಂತ ಪ್ರೀತಿಗೋಸ್ಕರ ಸ್ತೋತ್ರ, ಕೃಪೆಗೋಸ್ಕರ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ವಾರ ಇಡೀ ಕರ್ತನ ನಿನ್ನ ಕೃಪೆಯಿಂದ ನಮ್ಮ ಜೀವನೋಪಾಯದ ಕಾರ್ಯಗಳನ್ನು ಮಾಡಿ ದೇವರೇ, ಕರ್ತನೆ, ರಜಾ ದಿನವಾದಂತೆ ಭಾನುವಾರದಲ್ಲಿ ಸಭೆಯಾಗಿ ನಾವೆಲ್ಲರೂ ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ಸಂತೋಷದಲ್ಲಿ, ಪ್ರೀತಿಪೂರ್ವಕವಾಗಿ ಒಮ್ಮನಸ್ಸಿನಲ್ಲಿ ಸೇರಿ ಬರಲು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ರಾಜ. ಕರ್ತನ, ಈಗ ನಾವು ಪ್ರಾರ್ಥಿಸ್ತೇವೆ, ಸುವಾರ್ತೆಯ ವಿರುದ್ಧವಾಗಿ ಬರುವಂತ ಎಲ್ಲ ಹೋರಾಟದ ಬಲಗಳು ಮುರಿಯಲ್ಪಡಲಿ. ಅಂಧಕಾರದ ಎಲ್ಲ ಪ್ಲಾನ್ಗಳು, ಕುಯುಕ್ತಿಗಳು, ಕುತರ್ಥಗಳು, ಎದುರಿಸುವಂತ ಸಂಗತಿಗಳು ಬ್ರೇಕ್ ಆಗಲಿ. ಎಲ್ಲ ಮೈಂಡ್ಗಳು ಕರ್ತನೆ ಹೆವೆನ್ಲಿ ರೆಲ್ಮ್ಗೆ ಕನೆಕ್ಟ್ ಆಗಲಿ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ಓ ಸಭೆ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ವಾರ ನಿನ್ನ ಆತ್ಮನಿಂದ ತುಂಬಲ್ಪಡಲಿ. ದಿನದ ದಿನಕ್ಕೆ ತುಂಬಲ್ಪಡುತ್ತಾ ನಿನ್ನ ಸಾಕ್ಷಿಯ ಬೆಳಕಾಗಿ ಬೆಳಗಲಿ. ಥ್ಯಾಂಕ್ ಯು ಜೀಸಸ್. ರಕ್ಷಕ ನೀನೇನೆ ನನ್ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲೂರಿ ನಾಮಿಸುವೆವು. ಇನ್ನು ಮೇಲೆ ರಕ್ಷಕ, ರಕ್ಷಕ ನೀನೇನೆ ನನ್ಬಲವು, ನೀನೇ ನನ್ನ ಅಡಗುವ ಸ್ಥಾನವು, ನೀನೇ, ಎಸ್ ಲಾರ್ಡ್, ನಿಜವಾದ ದೇವರು. ಮೊಣಕಾಲೂರಿ ನಾಮಿಸುವೆವು, ಮೊಣಕಾಲೂರಿ ನಾಮಿಸುವೆವು. ಎಲ್ಲ ಘನತೆ, ಮಹಾನ ಮಹಿಮೆ ನಿನಗೆ ಸಲ್ಲಿಸುವ ರಾಜ. ನಮ್ಮ ಮಧ್ಯದಲ್ಲಿ ನೀನು ಕರ್ಕೊಂಡು ಬಂದಂತ ನಿನ್ನ ಅಭಿಷಿಕ್ತರಿಗೆ ಆಗಿ ಸ್ತೋತ್ರ. ಕರ್ತನೆ, ಅನೇಕ ಸ್ಥಳಗಳಲ್ಲಿ, ಅನೇಕ ಪ್ರದೇಶಗಳಲ್ಲಿ ಅವರನ್ನು ಉಪಯೋಗಿಸ್ತಾ ಬಂದಂತ ಕರ್ತನು ನೀನಾಗಿದ್ದೆ. ಅವರ ಮೂಲಕ ಅನೇಕ ಆತ್ಮಗಳು ನಿನ್ನಲ್ಲಿ ಕಟ್ಟಲ್ಪಡುವಂತೆ ಮಾಡಿದ ಆತನು. ಇಂದು ಕೂಡ ಕರ್ತನೆ, ನಿನ್ನ ಚಿತ್ತವನ್ನು ಅವರ ಮೂಲಕ ನೆರವೇರಿಸೋಕೆ ನೀನು ಸಿದ್ಧನಾಗಿರುವುದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಚಿತ್ತ ನೆರವೇರಲಿ. ಹಲ್ಲೆಲೂಯ. ನಿನ್ನ ರಾಜ್ಯವು ಬರಲಿ. ಇನ್ನು ಯಾರು ನಿನ್ನ ರಾಜ್ಯಕ್ಕೆ ಒಳಗಾಗಿರುವೋ ಅವರ ಜೀವಿತದಲ್ಲಿ ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನನ್ನಲ್ಲಿ, ನಮ್ಮಲ್ಲಿ, ನಮ್ಮೆಲ್ಲರಲ್ಲಿ, ಸಭೆಯಲ್ಲಿ ಮತ್ತು ಎಲ್ಲ ಜನರಲ್ಲಿ ಸುವಾರ್ತೆ ಸಿಗುವುದರ ಮೂಲಕ ನಿನ್ನ ಚಿತ್ತ ನೆರವೇರಲಿ ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ನಿನ್ನ ಅಭಿಷಿಕ್ತರನ್ನು ಉಪಯೋಗಿಸು.
ನಿನ್ನ ನಾಮ ಉನ್ನತಿಗಾಗಿ ಉಪಯೋಗಿಸು. ನಿನ್ನಲ್ಲಿ ನಾವು ಕಟ್ಟಲ್ಪಡೋದಕ್ಕೂ, ನಿನ್ನಲ್ಲಿ ನಾವು ಎನ್ಕರೇಜ್ ಆಗುವುದಕ್ಕೂ, ನಿನ್ನಲ್ಲಿ ನಾವು ಬಲಾಢ್ಯರಾಗಿ ಈ ಲೋಕ ಯಾತ್ರೆಯಲ್ಲಿ ನಿನ್ನ ಸಾಕ್ಷಿಗಳಾಗುವುದಕ್ಕೆ ದೇವರೇ ನಿನ್ನ ಮಗನನ್ನು ಉಪಯೋಗಿಸು, ಅಭಿಷೇಕವನ್ನು ಉಪಯೋಗಿಸು. ಅನಾಯಿಂಟಿಂಗ್ ವಿಲ್ ಟೀಚ್ ಯು ಎಂಬುದಾಗಿ ಬರೆದಿದೆ. ಆ ಬಲ ಮತ್ತು ಆ ಪರಿಶುದ್ಧಾತ್ಮನು ನಮಗೆ ಬೋಧಕನಾಗಿದ್ದಾನೆ ಸ್ವಾಮಿ. ಪರಿಶುದ್ಧಾತ್ಮನ ಒಂದು ಟೀಚಿಂಗ್ಗೋಸ್ಕರ ನಾವು ಎದುರು ನೋಡ್ತಾ ಇದ್ದೇವೆ. ಸಹಾಯ ಮಾಡು, ಯೇಸು ನಾಮದಲ್ಲಿ ಬೇಡಿದಿರ ತಂದೆ. ಆಮೇನ್, 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 ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಮಧ್ಯೆಯಲ್ಲಿ ಒಬ್ಬರು ದೇವರ ಅಭಿಷಿಕ್ತ ಸೇವಕರು ನಮ್ಮ ಮಧ್ಯೆಯಲ್ಲಿದ್ದಾರೆ. ಕಳೆದ ಸಮಯದಲ್ಲಿ ನಾನು ಅವರನ್ನು ಪ್ರೀತಿಪೂರ್ವಕವಾಗಿ ಕೇಳಿಕೊಂಡಾಗ ಅವರು ಬ್ಯುಸಿ ಇದ್ದರು, ಬರಲಿಕ್ಕೆ ಆಗಲಿಲ್ಲ. ಬಟ್ ಈ ವಾರ ಅವರು ಫ್ರೀ ಇದ್ದರು. ಆದ್ದರಿಂದ ಸಭೆಯ ಮೇಲಣ ಫಸ್ಟ್ ಕ್ರಿಸ್ತನ ಮೇಲಣ ಪ್ರೀತಿಯಿಂದ, ಎರಡನೇದಾಗಿ ನನ್ನ ಮತ್ತು ನಿಮ್ಮೆಲ್ಲರ ಸಭೆಯ ಮೇಲಣ ಪ್ರೀತಿಯಿಂದ ಅವರು ಒಪ್ಪಿಕೊಂಡು ತನ್ನ ಕಾರ್ಯಗಳನ್ನು ಬದಿಗಿಟ್ಟು ಅವರು ಬಂದಿದ್ದಾರೆ. ಅವರು ಕೂಡ ಒಂದು ಸಭೆಯಲ್ಲಿ ಜವಾಬ್ದಾರಿ ಉಳ್ಳವರು, ಸೇವೆಯನ್ನು ಮಾಡ್ತಿರುವವರು. ಸಭೆಯಲ್ಲಿ ಮಾತ್ರವಲ್ಲದೆ ಹೊರಗಡೆ ಎಲ್ಲ ಅನೇಕ ಪ್ರದೇಶಗಳಲ್ಲಿ ಹೋಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಮತ್ತು ಯೂತ್ಗಳ ವಿಷಯವಾಗಿ ಕೂಡ ಹೆಚ್ಚು ಗಮನ ಹರಿಸಿದವರು. ಇಗ್ನೈಟ್ ಎಂಬಂಥ ಒಂದು ಸೇವೆಯಲ್ಲಿ ಇವರು ಪಾಲುದಾರರು, ಜವಾಬ್ದಾರಿ ಹೊತ್ತುಕೊಂಡವರು. ರಜಾ ಕಾಲದಲ್ಲಿ ಮಕ್ಕಳ ಒಂದು ರಿಟ್ರೀಟನ್ನು, ಯವನಸ್ಥ ರಿಟ್ರೀಟನ್ನು ಮಾಡುತ್ತಾ ಬಂದಿರುವವರು. ಇವತ್ತಿಂಥ ದೇವರ ಸೇವಕರು ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ಅವರನ್ನು ಪಾಸ್ಟರ್ ಚೇತನ್ ಅವರನ್ನು ವಾಕ್ಯ ಸಂದೇಶಕ್ಕಾಗಿ ಚಪ್ಪಾಳೆ ಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸೋಣ. ಹಲ್ಲೆಲೂಯಾ. ನಿಮ್ಮ ಮಧ್ಯದಲ್ಲಿ ಬಂದಿರಲಿಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಅವಕಾಶವನ್ನು ಮಾಡಿಕೊಟ್ಟ ತಂದೆಯ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಂತರ ನಮ್ಮ ಆತ್ಮೀಯರು, ಈ ಸಭೆಯ ಸಭಾಪಾಲಕರು, ಅಭಿಷಿಕ್ತರಾದ ಪಾಸ್ಟರ್ ಜಾನ್ಸನ್ ಅವರ ಕುಟುಂಬ, ಅದೇ ರೀತಿಯಾಗಿ ಹಿರಿಯರು, ಎಲ್ಲ ನಿಮ್ಮ ಸಭೆಯವರನ್ನೆಲ್ಲ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನೀವು ಪ್ರೀತಿಯಿಂದ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿದ್ದೀರಿ, ಸ್ವೀಕರಿಸಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಅದ್ಭುತವನ್ನು ಮಾಡುವ ದೇವರು, ಅತಿಶಯವನ್ನು ಮಾಡುವ ದೇವರು, ಮಹತ್ತುಗಳನ್ನು ಮಾಡುವ ದೇವರು. ಆತನು ದೊಡ್ಡವನು. ಈಸ್ ಅ ಗ್ರೇಟ್ ಗಾಡ್. ಆತನು ದೊಡ್ಡ ದೇವರು. ಆತನ ನಾಮದ ಮಹಿಮೆಯ ಪ್ರಖ್ಯಾತಿಗೋಸ್ಕರ ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ದೇವರ ವಾಕ್ಯ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದರೆ, ದೇವರು ನಮ್ಮನ್ನು ಯಾಕೆ ಸೃಷ್ಟಿಸಿ ರೂಪಿಸಿದ್ರು ಅಂದರೆ ಆತನ ನಾಮದ ಮಹಿಮೆ ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ. ಸೊ ಅಂಥ ಒಳ್ಳೆಯ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಯು ಆರ್ ಹ್ಯಾಪಿ? ಸೊ ನಾವು ಸಂತೋಷವಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ನಾವು ಭಾಳ ಸಂತೋಷವಾಗಿರಬೇಕು. ಈಗ ನಮ್ಮ ಮಕ್ಕಳು ಮನೆಯಲ್ಲಿ ಮುಖ ಸಪ್ಪೆ ಮಾಡಿಕೊಂಡಿದ್ರೆ ನಿಮ್ಗೆ ಹೇಗೆ ಆಗ್ತದೆ? ಒಳ್ಳೆಯದಾಗುವುದಿಲ್ಲ ಅದನ್ನು ನೋಡಲಿಕ್ಕೆ. ಓಕೆ, ಅದು ನಿಮ್ಗೆ ಏನಾದರೂ ಬೇಸರ ಮಾಡುವುದ ಸಂಗತಿಗಿಂತ ಜಾಸ್ತಿ ಬೇಸರ ಆಗ್ತದೆ ಮಕ್ಕಳು ಬೇಸರದಲ್ಲಿರುವಂಥದ್ದು. ನೋಡಿ, ನಾನು ಇದು ಸಂದೇಶ ಅಲ್ಲ, ನಾನು ಬರ್ತೇನೆ. ಧರ್ಮೋಪದೇಶ ಕಾಂಡ 12 ತೆಗಿರಿ ಎಲ್ಲರೂ. ಡಿಟೋನಮಿ ಚಾಪ್ಟರ್ 12. ಧರ್ಮೋಪದೇಶ ಕಾಂಡ 12:12. ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತಂದು ನೀವು, ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ನಿಮ್ಮೊಡನೆ ಸ್ವಾಸ್ಥ್ಯವನ್ನು ಹೊಂದದೇ ಇರುವ ನಿಮ್ಮ ಊರಿನ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ಹೇಗಿರ್ಬೇಕಂತೆ? ಸಂತೋಷವಾಗಿರಬೇಕು. ಓಕೆ, ಸೊ ದೇವರು ನಾವು ಸಂತೋಷವಾಗಿರ್ಬೇಕಂತ ಬಯಸ್ತಾರೆ. ನಾವು ಸಂದೇಶ ಭಾಗಕ್ಕಾಗಿ ಹೋಗುವ. ಇವತ್ತಿನ ಸಂದೇಶ ದೇವರ ಆತ್ಮನ ಕೊಟ್ಟಿರುವಂಥದ್ದು ಒಂದು ಪ್ರವಾದನಾತ್ಮಕ ಸಂದೇಶ. ಇಟ್ಸ್ ಅ ಪ್ರೊಫೆಟಿಕ್ ಅಟರೆನ್ಸ್. ಓಕೆ, ಸೊ
ಪ್ರವಾದನಾತ್ಮಕ ಸಂದೇಶ ನೀವು ಅಲರ್ಟ್ ಆಗಿರಬೇಕು, ಭಾಳ ಎಚ್ಚರದಿಂದ ಕಾದುಕೊಂಡಿರಬೇಕು. ಅದನ್ನು ಹಾಗೆ ಬಿಡಬಾರ್ದು. ವಾಕ್ಯಗಳು ಇಲ್ಲಿ ಇದು ಸಾಮಾನ್ಯ ಸ್ಥಳ ಅಲ್ಲ, ಇದು ಪ್ರಾರ್ಥನೆ ನಡೆಯುವ ಸ್ಥಳ. ಈ ಸ್ಥಳದಿಂದ ವಾಕ್ಯಗಳು ಹೊರಡ್ತಾ ಇರುವಾಗ ನೀವು ಕ್ಯಾಚ್ ಮಾಡ್ತಾ ಇರಬೇಕು. ನಾವು ಮೊದಲು ಮೇನ್ ಸ್ಟ್ರೀಮ್ ಚರ್ಚಿಗೆ ಹೋಗ್ತಾ ಇರುವಾಗ, ನಮಗೆ ಸಣ್ಣದಿರುವಾಗ ಕ್ರಿಸ್ಮಸ್ ಅಂದರೆ ನಾನು ಸಂದೇಶಕ್ಕೆ ಬರಲಿಲ್ಲ, ನಾನು ಬರ್ತೇನೆ, ನಿಮ್ಮನ್ನು ರೆಡಿ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ, ಜಾಸ್ತಿ ಸೀರಿಯಸ್ ಆಗಿರಬೇಡಿ, ಅಲರ್ಟ್ ಆಗಿರಿ, ಖುಷಿಯಿಂದ ಇರಿ. ಸೊ ನಾವು ಮೇನ್ ಸ್ಟ್ರೀಮ್ ಚರ್ಚಸ್ಗೆ ಹೋಗ್ತಾ ಇರುವಾಗ, ಸಣ್ಣದಿರುವಾಗ ನಮಗೆ ಕ್ರಿಸ್ಮಸ್ ಅಂದರೆ ಬಹಳ ಸಂತೋಷ, ಭಾಳ ಇಷ್ಟ ನಮಗೆ ಕ್ರಿಸ್ಮಸ್ ಅಂದರೆ. ಸೊ ಕ್ರಿಸ್ಮಸ್ ದಿವಸ ಎಂತ ಆಗ್ತದೆ ಅಂದರೆ, ಅಲ್ಲಿ ತುಂಬ ಪ್ರೋಗ್ರಾಮ್ ಇರ್ತದೆ, ಡ್ಯಾನ್ಸ್ ಇರ್ತದೆ, ಮತ್ತು ಬೇರೆ ಬೇರೆ ಸಂಗತಿಗಳಿರ್ತದೆ. ಲಾಸ್ಟಿಗೆ ಸ್ಕಿಟ್ ಇರ್ತದೆ, ಮತ್ತು ಲಾಸ್ಟಿಗೆ ಏನಾಗ್ತದೆ ಅಂದರೆ ಸಂತ ಕ್ಲಾಸ್ ಬರ್ತಾನೆ. ಓಕೆ, ಲಾಸ್ಟಿಗೆ ಸಂತ ಕ್ಲಾಸ್ ಬಂದು ಅವನೊಂದು ಹಾಡು ಆಡ್ತಾನೆ. ಹಾಡಿ ಅವನ ಕೈಯಲ್ಲಿ, ಅವನ ಹಾಡಿನಲ್ಲಿ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅವನ ಕೈಯಲ್ಲಿ ಒಂದು ಚೀಲ ಇದೆ. ಆ ಚೀಲಲ್ಲಿ ಏನಿದೆ ಹೇಳಿ, ನೀವು ಮಾತನಾಡಬೇಕು. ಚಾಕ್ಲೇಟ್ ಇದೆ. ಓಕೆ, ಸೊ ಹಾಡು ಎಂಡ್ ಆಗ್ತಾ ಬರ್ತಾ ಇರುವಾಗ ಅವನ ಕೈಗೆ, ಆ ಚೀಲದೊಳಗೆ ಕೈ ಹಾಕಿ ಚಾಕ್ಲೇಟ್ಗಳನ್ನು ಬಿಸಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಆಗ ನಾವು ಸಣ್ಣದಿರುವಾಗ ಉಂಟಲ್ಲ, ಎಂತ ಮಾಡ್ತೇವೆ ಅಂದರೆ, ಅದು ಎಲ್ಲೆಲ್ಲಿ ಹೋಗ್ತದೆ ಹಾರಿ ಕ್ಯಾಚ್ ಹಿಡ್ತಾ ಇದ್ವಿ. ಸೊ ಯಾವ ಮಗು ಎಷ್ಟು ಅಲರ್ಟ್ ಆಗಿರ್ತದೋ, ಹಿಂದೆ ಹೋಗುವಾಗ ಅವನ ಕಿಸ್ಸೆ ಫುಲ್. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕುತೂಹಲದಿಂದ ಕಾದಿರಬೇಕು. ಪ್ರವಾದನಾತ್ಮಕವಾದ ಮಾತುಗಳು ಹೊರಡ್ತಾ ಇರುವಾಗ ಇದು ನನಗೆ 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 ಅಂತ ನೀವು ಕ್ಯಾಚ್ ಮಾಡಬೇಕು, ಬಿಡಬಾರ್ದು. ಹಾಗೆ ನಾವು ಬಂದಾಗಿ ಹಿಂತಿರುಗಿ ಹೋಗಬಾರ್ದು, ಫುಲ್ಲಾಗಿ ಹೋಗಬೇಕು. ಆಮೇಲೆ ಹೇಳಿ, ಫುಲ್ಲಾಗಿ ಹೋಗಬೇಕು. ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾರೆ. ಇವತ್ತು ಸಂದೇಶದ ವಿಷಯ ಡಿಲೇ ಈಸ್ ಓವರ್, ಇನ್ನೂ ತಡವಾಗದು. ಓಕೆ, ಡಿಲೇ ಈಸ್ ಓವರ್, ಇನ್ನೂ ತಡವಾಗದು. ನಿಮ್ಮ ಪಕ್ಕದವರನ್ನು ಹತ್ರ ಹೇಳಿ, ಅವರ ಮೇಲೆ ಪ್ರವಾದಿಸಿ, ಇನ್ನೂ ತಡವಾಗೋದು ಅಂತ ಹೇಳಿ. ನಾನು ಮತ್ತೆ ಬರ್ತೇನೆ ಸಂದೇಶಕ್ಕೆ. ಇದು ನೆನಪಿರಬೇಕು ನಿಮಗೆ. ಇದು ನೆನಪಿದ್ರೆ ಇಡೀ ಸಂದೇಶ ನಿಮಗೆ ಮನೆಗೆ ಹೋಗುವಾಗ, ನಾಳೆ ನೆಕ್ಸ್ಟ್ ಸಂಡೇ ಬರುವಾಗ ತನಕ ನೆನಪಿರ್ತದೆ. ಬೇಗ ಬೇಗ ಹೇಳಿ, ಇನ್ನೂ ತಡವಾಗದು. ಡಿಲೇ ಈಸ್ ಓವರ್, ಡಿಲೇ ಈಸ್ ಓವರ್. ಪ್ರವಾದಿಸಿ, ನಿಮ್ಮ ಪಕ್ಕದವರ ಮೇಲೆ ಪ್ರವಾದಿಸಿ. ಡಿಲೇ ಈಸ್ ಓವರ್, ಡಿಲೇ ಈಸ್ ಓವರ್, ಇನ್ನೂ ತಡವಾಗದು. ನೋಡಿ, ನಾನು ಒಂದು ಪೀಠಿಗೆಗಳು ಹಾಕ್ತೇನೆ. ದೇವರ ವಾಕ್ಯ ಯಾರಲ್ಲಿ ಕಾರ್ಯ ಮಾಡ್ತದೆ ಅಂದರೆ, ನಂಬುವವನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. ದೇವರ ವಾಕ್ಯ ನಂಬುವವನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. 1 ಥೆಸಲೋನಿಕ 2:13, 1 ಥೆಸಲೋನಿಕ 2:13. ಯಾರಾದರೂ ಓದ್ತಾರಾ ಮೈಕ್ನಲ್ಲಿ? ಓಕೆ. ಜೀಸಸ್. 1 ಥೆಸಲೋನಿಕ 2:13. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸ್ತದೆ. ಸೊ ದೇವರ ವಾಕ್ಯ ನಂಬುವವನಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. ಏಷ್ಯ 55:11 ಕೂಡ ಏನು ಹೇಳ್ತದೆ ಅಂದರೆ, ದೇವರು ಹೇಳ್ತಾರೆ, ನನ್ನ ಬಾಯಿಂದ ಹೊರಟಂಥ ಮಾತು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ನನ್ನ ಉದ್ದೇಶಗಳನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ಸುಮ್ಮನೆ ಬರುವುದೇ ಇಲ್ಲ ಎಂಬುದಾಗಿ. ಸೊ ದೇವರ ಮಾತು ದೇವರ ಬಾಯಿಂದ ಹೊರಟಿತು ಅಂತ ಹೇಳಿದರೆ ಅದಕ್ಕೆ ಒಂದು ಉದ್ದೇಶ ಇದೆ, ಅದರಲ್ಲಿ ಜೀವ ಉಂಟು, ಅದು ಕಾರ್ಯ ಸಾಧಕವಾದುದು. ಯಾವುದಕ್ಕೋಸ್ಕರ ಅದು ಕಳಿಸಲ್ಪಟ್ಟಿತೋ ಅದು ಕಾರ್ಯವನ್ನು ಮಾಡಿ ಅದು ಹಿಂತಿರುಗಿ ಬರುವುದು, ಸುಮ್ಮನೆ ಹಿಂತಿರುಗಿ ಬರುವುದಿಲ್ಲ. ನಾವು ಯೆರೆಮೀಯ 23:29 ದೇವರ ವಾಕ್ಯ ಹೇಳ್ತೇವೆ, ದೇವರ ವಾಕ್ಯ ಚಮಟಿಕೆಗೂ ಬೆಂಕಿಗೂ ಹೋಲಿಕೆ ಆಗಿದೆ. ಚಮಟಿಕೆಗೂ ಬೆಂಕಿಗೂ ಹೋಲಿಕೆ ಆಗಿದೆ. ಸೊ ಗಾಡ್ ವಿಲ್ ಡೂ ದ ಮಿರಾಕಲ್. ದೇವರು ತನ್ನ ವಾಕ್ಯವನ್ನು ಕಳಿಸಿಯೇ ಇಡೀ ಸೃಷ್ಟಿಯನ್ನು ಮಾಡಿರುವಂಥದ್ದು. ಓಕೆ, ಸೊ ದೇವರ ವಾಕ್ಯ ಸೃಷ್ಟಿಸುವಂಥದ್ದು, ಇಲ್ಲದೇ ಇರುವುದನ್ನು ಉಂಟು ಮಾಡುವಂಥದ್ದಾಗಿದೆ. ಸೊ ನಾವು ಇವತ್ತಿನ ಸಂದೇಶದ ವಿಷಯ ಭಾಗಕ್ಕೆ ಹೋಗುವ, ಇನ್ನೂ ತಡವಾಗೋದು. ಡಿಲೇ ಈಸ್ ಓವರ್, ಡಿಲೇ ಈಸ್ ಓವರ್. ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳಿಗೋಸ್ಕರ, ಅನೇಕ ವಾಗ್ದಾನಗಳಿಗೋಸ್ಕರ, ಪ್ರವಾದನೆಗಳಿಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನೀವು ಅನೇಕ ಸಮಯದಿಂದ ಪ್ರಾರ್ಥಿಸ್ತಾ ಇದ್ದೀರಿ. ಕೆಲವೊಂದು ಸಂಗತಿಗಳು ನಡೆದಿದೆ, ಕೆಲವೊಂದು ಸಂಗತಿಗಳು ಇನ್ನೂ ನಡೆದಿಲ್ಲ. ಯು ಆರ್ ವೇಟಿಂಗ್.
ಅದು ಆಗಲಿಲ್ಲ. ಫಾರ್ ಎಕ್ಸಾಂಪಲ್, ಅದು ನಿಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಆಗಲಿಲ್ಲ. ನೀವು ಅದನ್ನು ಎದುರು ನೋಡ್ತಾ ಇದ್ದೀರಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನಿಮಗೆ ಪ್ರವಾದನೆಗಳು ಬಂದಿದೆ, ದೇವರ ವಾಕ್ಯಗಳು, ವಾಗ್ದಾನಗಳು ನಿಮಗೆ ಸಿಕ್ಕಿದೆ, ಅದನ್ನು ಇಟ್ಕೊಂಡು ಪ್ರಾರ್ಥಿಸ್ತಾ ಇದ್ದೀರಿ, ಆ ಅದ್ಭುತಗಳನ್ನು ನೀವು ಎದುರು ನೋಡ್ತಾ ಇದ್ದೀರಿ, ಅದು ಇನ್ನೂ ನಿಮ್ಮ ಕೈಗೆ ಸಿಗಲಿಲ್ಲ. ಅದಕ್ಕೆ ದೇವರಾತ್ಮನ ಇವತ್ತು ಎಂತ ಹೇಳ್ತಾರೆ ಅಂದರೆ, ಇನ್ನೂ ತಡವಾಗದು, ಡಿಲೇ ಇಸ್ ಓವರ್. ಸೊ ನಾವು ದೇವರಿಂದ ವಾಗ್ದಾನವನ್ನು, ದೇವರಿಂದ ಅದ್ಭುತವನ್ನು ಹೊಂದಿಕೊಳ್ಳದೆ ಇರುವುದಕ್ಕೆ 2 ಕಾರಣಗಳಿದೆ. ಒಂದನೇ ಕಾರಣ ಏನಂದರೆ, ದೇವರೇ ನಾವು ಅದಕ್ಕೋಸ್ಕರ ಸಿದ್ಧವಾಗದೇ ಇರುವುದರಿಂದ ನಾವು ಕಾದುಕೊಂಡಿರುವ ಹಾಗೆ ಮಾಡ್ತಾರೆ, ನಾವು ವೆಯ್ಟ್ ಮಾಡುವ ಹಾಗೆ ಮಾಡ್ತಾರೆ. ಯಾಕೆ ವೆಯ್ಟ್ ಮಾಡುವ ಹಾಗೆ ಮಾಡ್ತಾರೆ ಅಂದರೆ, ನಾವು ಆ ವಾಗ್ದಾನಕ್ಕೋಸ್ಕರ ಸಿದ್ಧ ಆಗಲಿಕ್ಕೋಸ್ಕರ. ನಾನು ಮುಂದೆ ವಾಕ್ಯದಲ್ಲಿ ಬರ್ತೇನೆ, ಎಕ್ಸಾಕ್ಟ್ಲಿ ಹೇಳ್ತೇನೆ. ಸೊ ದೇವರು ನಮ್ಮ ಜೀವಿತದಲ್ಲಿ ಅಂತಹ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ತಕ್ಕ ಸಮಯಕ್ಕಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ, ರೈಟ್ ಟೈಮ್. ಪ್ರಸಂಗಿ 3:1, ಎಕ್ಲಾಸಿಯಸ್ ಚಾಪ್ಟರ್ 3:1 ಅಂತ ಹೇಳ್ತದೆ ಅಂದರೆ, ಭೂಮಿಯ ಮೇಲೆ ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೆ ಕಾಲವು ಕ್ಲುಪ್ತವಾಗಿದೆ ಎಂಬುದಾಗಿ. ಇಟ್ ಇಸ್ ದ ರೈಟ್ ಟೈಮ್, ದಟ್ಸ್ ಗಾಡ್ಲಿ ಟೈಮ್. ಸಮಯದಲ್ಲಿ 2 ಸಮಯಗಳಿದೆ, ಒಂದು ಕ್ರೋನೋಸ್ ಮತ್ತೊಂದು ಕೈರೋಸ್. ಕ್ರೋನೋಸ್ ಅಂತ ಹೇಳಿದರೆ ಸಾಮಾನ್ಯವಾದ ಸಮಯ, ನಾವು ಇಲ್ಲಿ ನೋಡ್ತೇವೆ ಕಾಲಮಾನ. ಕೈರೋಸ್ ಅಂದರೆ ದೇವರ ಸಮಯ, ಗಾಡ್ಸ್ ಅಪಾಯಿಂಟೆಡ್ ಟೈಮ್, ದೇವರ ಸಮಯ. ಸೊ ದೇವರು ನಾವು ವೆಯ್ಟ್ ಮಾಡುವ ಹಾಗೆ ಮಾಡ್ತಾರೆ. ನಾವು ಆ ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೋಸ್ಕರ ನಮ್ಮನ್ನು ಜಡ್ಜಿ ರೂಪಿಸ್ತಾರೆ, ನಮ್ಮನ್ನು ಪ್ರಿಪೇರ್ ಮಾಡ್ತಾರೆ ವೆಯ್ಟಿಂಗ್ ಪೀರಿಯಡ್ನಲ್ಲಿ. ಎರಡನೇದಾಗಿ, ಕೆಲವೊಮ್ಮೆ ಯಾಕೆ ಡಿಲೇ ಆಗ್ತದೆ ಅಂದರೆ, ಸೈತಾನನ್ನು ನಾವು ದೇವರಿಂದ ಹೊಂದಿಕೊಳ್ಬೇಕಾದ ಆಶೀರ್ವಾದಕ್ಕೆ ಅವನು ಅಡ್ಡಗೋಡೆ ಆಗ್ತಾನೆ, ಅದನ್ನು ತಡೆದು ನಿಲ್ಲಿಸ್ತಾನೆ. ಇಟ್ಸ್ ಬಿಬ್ಲಿಕಲ್. ನಾನು ಮತ್ತೆ ಬರ್ತೇನೆ ಸತ್ಯವೇದದ ಆಧಾರದ ಮೇಲೆ. ಸೈತಾನ್ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಅಂದರೆ, ಒಬ್ಬ ದೇವ ಮಗನ ಮೊದಲು ಡೆಸ್ಟ್ರಾಯ್ ಮಾಡಲಿಕ್ಕೆ ನೋಡ್ತಾನೆ, ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ನೋಡ್ತಾನೆ. 4 ಡಿಗಳನ್ನು ಅವನು ಕಾರ್ಯ ಮಾಡ್ತಾನೆ. ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ಆಗದಿದ್ದರೆ ಅವನು ಡಿಸ್ಟ್ರಾಕ್ಟ್ ಮಾಡ್ತಾನೆ. ಡಿಸ್ಟ್ರಾಕ್ಷನ್ ಮಾಡೋದಂದರೆ, ನೀವು ಫೋಕಸ್ ಮಾಡ್ತಾ ಇರೋ, ಅದು ಸೇವೆ ಇರ್ಬೋದು, ನಿಮ್ಮ ಕುಟುಂಬ ಜೀವಿತ ಇರ್ಬೋದು, ನಿಮ್ಮ ಕೆಲಸ ಇರೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಇರ್ಬೋದು, ಅದರಿಂದ ನಿಮ್ಮ ಉದ್ದೇಶ, ನಿಮ್ಮ ಫೋಕಸ್ಸನ್ನು ಡಿಸ್ಟ್ರಾಕ್ಟ್ ಮಾಡುವಂಥದ್ದು, ಅದನ್ನು ಬೇರೆ ಕಡೆಗೆ ತಿರುಗಿಸುವಂಥದ್ದು. ಇಫ್ ಯು ಲೂಸ್ ದ ಫೋಕಸ್, ನೀವು ನಿಮ್ಮ ಉದ್ದೇಶದಲ್ಲಿ ಡಿಸ್ಟ್ರಾಕ್ಷನ್ ಆದರೆ ನೀವು ಗುರಿ ತಲುಪುವುದಿಲ್ಲ. ಓಕೆ, ಸೊ ಸೆಕೆಂಡ್ ಡಿ, ಮೊದಲನೇದು ಡಿಸ್ಟ್ರಾಕ್ಷನ್, ಎರಡನೇದು ಡಿಸ್ಟ್ರಾಕ್ಷನ್. ಮೂರನೇದಾನ ಏನು ಮಾಡ್ತಾನಂದರೆ, ಹಿ ವಿಲ್ ಡಿಲೇ ದ ಪ್ರಾಮಿಸ್. ಮೂರನೇದಾಗಿ ಏನು ಮಾಡ್ತಾನೆ ಅಂದರೆ, ಅದನ್ನು ಡಿಸ್ಟ್ರಾಕ್ಷನ್ ಮಾಡಲಿಕ್ಕೆ ಆಗದಿದ್ದರೆ ನೀವು ಆಶೀರ್ವಾದವನ್ನು ಹೊಂದದಾಗೆ ಅದಕ್ಕೆ ತಡೆ ಹಿಡಿತಾನೆ. ಯಾವಾಗ ಡಿಲೇ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೋ ನೀವು ಡಿಸ್ಕರೇಜ್ ಆಗ್ತೀರಿ. ದಟ್ ಈಸ್ 4th ಡಿ. ಡಿಸ್ಕರೇಜ್ ಆಗಿ ಒಬ್ಬ ವ್ಯಕ್ತಿ ಆ ವಾಗ್ದಾನವನ್ನೇ ಕೈ ಬಿಟ್ಟು ಬಿಡ್ತಾನೆ, ಇದು ದೇವರು ಇನ್ನು ನನಗೆ ಕೊಡುವುದಿಲ್ಲ, ಇನ್ನು ನನ್ನ ಜೀವಿತದಲ್ಲಿ ಇದು ಆಗುವುದಿಲ್ಲ ಅಂತ. ಓಕೆ, ಸೊ ಇದೆಲ್ಲವೂ ಕೂಡ ನಾವು ಸ್ಲೋಲಿ ಕ್ರಿಸ್ತ ನಂಬಿಕೆಯಿಂದ ಹಿಂದೆ ಸರಿಯುವ ಹಾಗೆ ಮಾಡ್ತದೆ. ಆದರೆ ದೇವರು ಎರಿಕೋ ಗೋಡೆಗಳನ್ನು ಬೀಳಿಸುವ ದೇವರು. ಅದಕ್ಕೆ ನಾನು ಹೇಳಿದ್ದು, ದೇವರ ವಾಕ್ಯ ಚಮಟಿಕೆಗೂ ಬೆಂಕಿಗೂ ಅದು ಸಮಾನವಾಗಿದೆ. ಇಂದು ಹೊರಡುವಂಥ ವಾಕ್ಯಗಳು, ಯಾವ ಎರಿಕೋ ಗೋಡೆ ನಿಮಗೆ ದೇವರಿಂದ ಬರುವ ಆಶೀರ್ವಾದಕ್ಕೆ ಅಡ್ಡವಾಗಿರ್ಬೋದು, ಆ ಚಮಟಿಕೆ, ವಾಕ್ಯವೆಂಬ ಚಮಟಿಕೆ ಇವತ್ತು ಅದನ್ನು ಉರುಳಿಸಿ ಆಗ್ತದೆ. ಸೊ ನಾವು ವಾಗ್ದಾನ ದೇಶಕ್ಕೆ ಹೋಗಿ ನಾವು ನೋಡುವಾಗ, ಇಸ್ರೇಲರು ಹೋಗ್ತಾ ಇರುವಾಗ ಅವರಿಗೆ ಮೊದಲು ಅಡ್ಡ ಬಂದದ್ದು ಎರಿಕೋ ಗೋಡೆ. ದ್ಯಾಟ್ ಈಸ್ ದೇರ್ ಪ್ರಾಮಿಸ್ ಲ್ಯಾಂಡ್. ಅದನ್ನು ಕಾನ್ಕರ್ ಮಾಡಲಿಕ್ಕಿತ್ತು, ಅದನ್ನು ಹೊಂದಿಕೊಳ್ಳಲಿಕ್ಕಿತ್ತು. ಮೊದಲಿಗೆ ಅವರಿಗೆ ಅಬ್ಸ್ಟ್ರಾಕ್ಷನ್ ಆದದ್ದು ಎರಿಕೋ ಗೋಡೆ. ಇಟ್ಸ್ ಬಿಬ್ಲಿಕಲ್. ಸೊ ಒಂದು ಅಡ್ಡಿ ಅಲ್ಲಿ ಎದುರಾಗಿತ್ತು, ಆ ಅಡ್ಡಿ ಸ್ತುತಿಯಲ್ಲಿ ಬಿತ್ತು. ಸೊ ಸೈತಾನನ ಜೀವಿತಕ್ಕೆ ಯಾವುದಾದರೂ ಅದ್ಭುತವನ್ನು, ವಾಗ್ದಾನವನ್ನು ಹೊಂದಿಕೊಳ್ಳದ ಹಾಗೆ ತಡಿತಾ ಇದ್ದಾನ. ನಿಮ್ಮ ಜಯ ಎಲ್ಲಿ ಅಂದರೆ ಸ್ತುತಿಯಲ್ಲೇ, ಆರಾಧನೆಯಲ್ಲೇ. ಎರಿಕೋ ಗೋಡೆ ಯಾವಾಗ ಬಿತ್ತು? ಸ್ತುತಿಯಲ್ಲಿ ಬಿತ್ತು. ನಿಮ್ಮ ವಾಗ್ದಾನಗಳು ಆಗ್ತಾ ಇಲ್ವಾ? ನೀವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಅದಕ್ಕಾಗಿ ನೀವು ಮಾಡಲಿಕ್ಕೆ ಇರುವಂಥದ್ದು, ಇಫ್ ಇಟ್ಸ್ ಗಾಡ್ಲಿ ವೇಟಿಂಗ್, ದೇವರು ನಿಮ್ಮನ್ನು ಕಾದುಕೊಳ್ಳಿಕ್ಕೆ ಹೇಳಿದಾರಾ, ವೇಟ್ ಮಾಡಲಿಕ್ಕೆ ಹೇಳಿದಾರಾ? ಯೋಸೇಫನಿಗೆ 17 ವರ್ಷಕ್ಕೆ ಕನಸುಗಳು ಬಿತ್ತು, ಅವನಿಗೆ ದರ್ಶನಗಳು ಆಯಿತು, 2 ಕನಸು ಬಿತ್ತು. ದೇವರು ಅವನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀರೆಂಬುದಾಗಿ. ಅಟ್ 17 ವರ್ಷ ಪ್ರಾಯದಲ್ಲಿ ಯೋಸೇಫನ್ ಅದಕ್ಕೆ ರೆಡಿಯಾಗಿರಲಿಲ್ಲ, ಕಿಂಗ್ ಆಗಲಿಕ್ಕೆ. ಆ ಕ್ಯಾರೆಕ್ಟರ್ ಇರಲಿಲ್ಲ ಅವನಿಗೆ, ಆ ತಾಳ್ಮೆ ಇರಲಿಲ್ಲ. ಸೊ ಗಾಡ್ ಪ್ರಿಪೇರ್ಡ್ ಹಿಮ್. 13 ವರ್ಷ ಯೋಸೇಫನನ್ನು ದೇವರು ರೆಡಿ ಮಾಡಿದ್ರು. ಈ ವಾಸ್ ವೇಟಿಂಗ್ ಫಾರ್ ದ ಪ್ರಾಮಿಸ್. ಡಿಲೇ ಆಯ್ತು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಡಿನಯಲ್. ತಡವಾಯಿತು ಅಂತ ಹೇಳಿದರೆ ದೇವರು ಕೊಡುವುದಿಲ್ಲ ಅಂತಲ್ಲ. ದೇವರು ಸತ್ತ ಲಾಜರನ್ನು 4 ದಿವಸದಲ್ಲಿ ಅವನು ಸಮಾಧಿಯಿಂದ ಹೊರಗೆ ತೆಗೆದ ದೇವರು.
ಮಾರ್ತಳು ಮರಿಯಳು ಅಂತ ಹೇಳ್ತಾರೆ ಅಂದರೆ, ಯೇಸು ಸ್ವಾಮಿ ಲಾಜರನ ಸತ್ತು ಹೋದ ನಂತರ ಹಿಂದೆ ಬಂದಾಗ ಹೇಳ್ತಾರೆ, ಸ್ವಾಮಿ ನೀವು ಸ್ವಲ್ಪ ಮೊದಲು ಬಂದಿದ್ದರೆ ನನ್ನ ತಮ್ಮ ಉಳಿತಿದ್ದ. ಯೇಸು ಸ್ವಾಮಿ ಬೇರೆ ಊರಿನಲ್ಲಿ ಸುವಾರ್ತೆ ಸಾರ್ತಾ ಇದ್ರು, ಅವ್ರು ಹೇಳಿ ಕಳಿಸಿದಾಗ ಅಲ್ಲಿ ಯೇಸು ಸ್ವಾಮಿ ಇನ್ನೂ ಕೂಡ 2 ದಿವಸ ಇದ್ದು ಬರುವಾಗ ಏನಾಯ್ತಂದ್ರೆ, ಈ ಲಾಜರ ಸತ್ತು ಹೋಗಿ ಅವನನ್ನು ಸಮಾಧಿಯಲ್ಲಿ ಇಟ್ಟು 4 ದಿವಸ ಆಯಿತು. ಮಾತ್ರಳು ಮರಿಯಳು ಯೇಸು ಸ್ವಾಮಿಯನ್ನು ನೋಡಿ ಹೇಳ್ತಾರೆ, ಏ ಸ್ವಾಮಿ ನೀವು ಡಿಲೇ ಮಾಡಿದ್ರಿ, ನೀವು ಸಮಯದಲ್ಲಿ ಬರ್ತಿದ್ರೆ ನಮ್ಮ ತಮ್ಮ ಉಳಿತಿದ್ದ. ಅವರ ಫೇತ್ ಏನಿತ್ತಂದರೆ, ನಾವು ಯೇಸು ಸ್ವಾಮಿ ಕರಿತೇವೆ, ತಮ್ಮನಿಗೆ ಹುಷಾರಿಲ್ಲ, ಯೇಸು ಸ್ವಾಮಿ ಪ್ರೇಯರ್ ಮಾಡಿದರೆ ಅವರು ಹೀಲ್ ಆಗ್ತಾರೆ. ಆದರೆ ದೇವರು ಏನು ನೋಡ್ತಾ ಇದ್ರು ಅಂದರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿಕ್ಕೆ ನೋಡ್ತಾರೆ. ಸಮಾಧಿಯ ಬಳಿಗೆ ಬಂದಾಗ ಮಾರ್ತಳು ಹೇಳ್ತಾಳೆ, ಯೇಸು ಸ್ವಾಮಿ ಕಲ್ಲುಗಳನ್ನು ಸರಿಸಿ ಅಂತ ಹೇಳಿದಾಗ ಮಾರ್ತಳು ಹೇಳ್ತಾರೆ, ಈಗ ನಾತ ಬರ್ತದೆ, ಈಗ ಕಲ್ಲುಗಳನ್ನು ಸರಿಸಿದ ನಾತ ಬರ್ತದೆ ಅಂತ. ಬೇಸಿಕಲಿ ಅವಳು ಹೇಳಿದರು, ಏನು ಪ್ರಯೋಜನ ಇಲ್ಲ, ಈಗ ಕಲ್ಲು ಸರಿಸಿ ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತಿ. ನಮ್ಮ ದೇವರ ಹೆಸರು ಎಲ್ ಶಡಾಯ್. ಈಗ ಆಡಿದ್ರಲ್ಲ ನೀವು, ನಮ್ಮ ದೇವರ ಹೆಸರು ಎಲ್ ಶಡಾಯ್. ಆತನಿಗೆ ಅಸಾಧ್ಯವಾದದ್ದು ಯಾವುದೊಂದು ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಗಾಡ್. ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯವಾದ ಕಾರ್ಯಗಳನ್ನು ಮಾಡುವ ದೇವರು, ಆತನ ಮಾತಿನಲ್ಲಿ ಶಕ್ತಿ ಇದೆ. ಯೇಸು ಸ್ವಾಮಿ ಸಮಾಧಿಯ ಹೊರಗೆ ನಿಂತು ಹೇಳ್ತಾರೆ, ಲಾಜರನೇ ಹೊರಗೆ ಬಾ ಅಂತ ಹೇಳಿದಾಗ ಆ ಕೊಳೆತು ಹೋದ ದೇಹ ಇಮಿಡಿಯೇಟ್ಲಿ ಹೋಲ್ ಆಯಿತು. ಇಟ್ ಡಿಡ್ ನಾಟ್ ಟುಕ್ ಟೈಮ್. ಅದಕ್ಕೆ ಸಮಯ ತಾಗಲಿಲ್ಲ. ಯಾರಿಗೆ ಮೆಸೇಜ್ ಅರ್ಥ ಆಗ್ತಾ ಇದೆ? 4 ದಿವಸದಿಂದ ಒಂದು ಬಾಡಿ ಸತ್ತ ನಂತರ ಅದಕ್ಕೆ ಕೊಳಿಲಿಕ್ಕೆ ಸಮಯ ತಾಗುವುದಿಲ್ಲ, ಅದು ಇಮಿಡಿಯೇಟ್ಲಿ ಡಿಕ್ಕೆ ಆಗ್ತದೆ. 4 ದಿವಸ ಆಯಿತು, ಅದು ಕೊಳ್ತು ಹೋಗಿದೆ, ಆ ಮಾಂಸಗಳು ಹೊರಗೆ ಬಂದಿದೆ ಎಲುಬಿನಿಂದ. ಆ ಸಮಯದಲ್ಲಿ ಯೇಸು ಸ್ವಾಮಿ ಸಮಾಧಿಯ ಹೊರಗೆ ನಿಂತು ಮಾತನಾಡ್ತಿದ್ದಾನೆ, ಲಾಜರನೇ ಹೊರಗೆ ಬಾ ಅಂತ ಹೇಳಿದಾಗ ಆತನ ಮಾತಿನ ಶಕ್ತಿ ಆತನ ಕೀಳು ಮಜ್ಜೆಗಳನ್ನು ತೂರಿ ಹೋಯ್ತು ಲಾಜರನದು. ಬೈಬಲ್ ಏನು ಹೇಳ್ತದೆ ಅಂದರೆ, ಇಬ್ರಿಯ 4:12, ದೇವರ ವಾಕ್ಯ ಸಜೀವವಾದುದು, ಕಾರ್ಯ ಸಾಧಕವಾದುದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದುದು, ಪ್ರಾಣ ಆತ್ಮ ಕೀಳು ಮಜ್ಜೆಯನ್ನು ತೂರಿ ಹೋಗುವಂಥದ್ದಾಗಿದೆ. ಕೊಳೆತು ಹೋದ ಬಾಡಿಯಲ್ಲಿ ಜೀವವನ್ನುಂಟು ಮಾಡಿತ್ತು. ಲಾಜರ ಸಜೀವವಾಗಿ ಹೊರಗೆ ಬಂದ. ಅದಕ್ಕೆ ಸಮಯ ತಾಗಲಿಲ್ಲ. ಯೇಸು ಸ್ವಾಮಿ ಬೆಳಗ್ಗೆ ಪ್ರಾರ್ಥನೆ ಮಾಡಿ ನಾಳೆ ಬಂದು ನೋಡಿ ಅಂತ ಹೇಳಲಿಲ್ಲ, ಇಮಿಡಿಯೇಟ್ಲಿ ಕೇಮ್ ಔಟ್. ಸಂದೇಶದ ಇನ್ನೊಂದು ಭಾಗ ಏನಂದರೆ, ಇನ್ನು ತಡವಾಗದು, ನಂತರ ದೇವರ ಸಮಯ ಬಂದಾಗ, ಅಪಾಯಿಂಟೆಡ್ ಟೈಮ್ ಬಂದಾಗ ಇಟ್ ವಿಲ್ ಹ್ಯಾಪನ್ ಇಮ್ಮಿಡಿಯೇಟ್ಲಿ ಸಡನ್ಲಿ ಆಗ್ತದೆ. 3ನೇ ಭಾಗ ಏನಂದ್ರೆ, ಸಡನ್ಲಿ ಮಾತ್ರ ಆಗುದಲ್ಲ, ಇಟ್ ವಿಲ್ ಕಮ್ ಪವರ್ಫುಲ್, ಬಲವಾಗಿ ಬರ್ತದೆ. ಹಿಂದಿಯಲ್ಲಿ ಒಂದು ಸೇಯಿಂಗ್ ಇದೆ, ಏನಂದ್ರೆ, ದೇರ್ ಸೆ ಆಯತು ದುರುಸ್ತಾಯಗ. ತಡವಾಗಿ ಬಂದ್ರೆ ಬಲವಾಗಿ ಇರ್ತದೆ, ತಡವಾಗಿ ಬಂದರೆ ಬಲವಾಗಿರ್ತದೆ. ಸೊ ಇನ್ನು ತಡವಾಗದು. ಯಾವಾಗ ದೇವರ ಸಮಯ ಬರ್ತದೋ, ದೇವರ ಸಮಯ ಬಂದಾಗ ದೇವರ ಕಾರ್ಯ ಅತಿ ವೇಗವಾಗಿ ನಡೀತದೆ, ಸಡನ್ಲಿ ಆಗ್ತದೆ, ಕ್ಷಣ ಮಾತ್ರದಲ್ಲಿ ಆಗ್ತದೆ. ಹೇಗೆ ಲಾಜರನು ಸಮಾಧಿಯಿಂದ ಹೊರಗೆ ಬರಲಿಕ್ಕೆ ಸಮಯ ತಾಗಲಿಲ್ಲೋ, ಎಕ್ಸಾಕ್ಟ್ಲಿ ಹಾಗೆ ನಂತರ ಕಾರ್ಯ ಬಲವಾಗಿರ್ತದೆ. ಇಟ್ ವಿಲ್ ಬಿ ಪವರ್ಫುಲ್. ಗಾಡ್ಸ್ ರಿಪ್ಲೈ ವಿಲ್ ಬಿ ಪವರ್ಫುಲ್. ನೀವು ಎಣಿಸೋದಕ್ಕಿಂತ ಆಲೋಚಿಸೋದಕ್ಕಿಂತ ಬಹಳ ಪ್ರಬಲವಾಗಿರ್ತದೆ. ಸೊ ನಾವು ಒಬ್ಬೊಬ್ಬರು ದೇವರ ಭಕ್ತರನ್ನು ನೋಡಿಕೊಳ್ಳುವ. ಸೊ ನಾನು 6 ಸನ್ನಿವೇಶಗಳನ್ನು ತೆಗೆದುಕೊಂಡಿದ್ದೇನೆ ಈ ವಿಷಯಕ್ಕೋಸ್ಕರ. ನಾನು ಈಗ ಹೇಳ್ತಾ ಇರುವಾಗಲೇ ನಿಮಗೆ ಎಕ್ಸಾಕ್ಟ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಈ ಸಂದೇಶದಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಮೊದಲಿಗೆ ಅಬ್ರಾಮ, ನಂಬಿಕೆಯ ಪಿತಾಮಹ. ಈ ಅಬ್ರಾಮನಿಗೆ ಮಕ್ಕಳಿರಲಿಲ್ಲ. ಈ ಅಬ್ರಾಮನಿಗೆ 75 ವರ್ಷ ಪ್ರಾಯದಲ್ಲಿ ಅವನೊಬ್ಬ ವಿಗ್ರಹಾರಾಧಕನಾಗಿದ್ದ. ಅವನಿಗೆ ದೇವರು ಯಾರಂತ ಗೊತ್ತಿರಲಿಲ್ಲ. 75 ವರ್ಷ ಪ್ರಾಯಕ್ಕೆ ಅವನಿಗೆ ಮಕ್ಕಳಿಲ್ಲ, ಅವನ ಹೆಂಡತಿ ಬಂಚೆ. ಈ ಸಮಯದಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟು ಆದಿಕಾಂಡ 12ರಲ್ಲಿ ಏನಂತಾರೆ ಅಂದರೆ, ಅಬ್ರಾಮನಿಗೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ದಟ್ ಇಸ್ 7 ಬ್ಲೆಸ್ಸಿಂಗ್. 7 ಆಶೀರ್ವಾದಗಳನ್ನು ದೇವರು ಮಾತನಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದ ಆಶೀರ್ವಾದ, ದೇವರು ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಅಟ್ 75 ವರ್ಷ ಪ್ರಾಯದಲ್ಲಿ ಅಬ್ರಾಮನು ಈ ವಾಗ್ದಾನವನ್ನು ಕೇಳಿಕೊಳ್ತಾನೆ. ವಾಗ್ದಾನವನ್ನು ಕೇಳಿಕೊಂಡು ಅವನು ವಾಗ್ದತ್ತ ದೇಶಕ್ಕೆ ಹೊರಡ್ತಾನೆ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೆ ಹೊರಡ್ತಾನೆ. ಸೊ ಹೀಗೆ ಹೊರಟು ಬಂದ ಅಬ್ರಾಮ ಕಾನಾನ್ ದೇಶದಲ್ಲಿ ಅವನು ಅಲಿತಾ ಇರ್ತಾನೆ, ಡೇರೆಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ಸೊ ಅವನು ನೋಡ್ತಾ ಇರ್ತಾನೆ, ದೇವರು ಬೇರೆ ಆಶೀರ್ವಾದಗಳು ಒಂದೊಂದೇ ಕೈಗೂಡ್ತಾ ಇದೆ. ಅವನಿಗೆ ಅಲ್ಲಿ ಗುರಿ ಧನಗಳು ಹೆಚ್ಚಾಯಿತು, ಐಶ್ವರ್ಯ ಹೆಚ್ಚಾಯಿತು, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ಆದರೆ ಒಂದು ಮಾತ್ರ ಆಗ್ತಾ ಇಲ್ಲ. ದೇವರು ಹೇಳಿದ್ದು ಏನದು? ಮಾತನಾಡಿ, ಏನು? ಇಲ್ಲ ಇದ್ದಿರಲ್ಲ, ಯಾಕೆ? ಸೊ ಮಕ್ಕಳಾಗಲಿಲ್ಲ.
ಸೊ ಇಲ್ಲಿ ಅಬ್ರಾಮನಿಗೆ ಏನಾಗ್ಲಿಲ್ಲ ಅಂದ್ರೆ ಮಕ್ಕಳಾಗ್ಲಿಲ್ಲ. ಸೊ ಒಂದ್ ದಿವಸ ದೇವರು ಬಂದಾಗ ಅಬ್ರಾಮ ಹೇಳ್ತಾನೆ ಅಂದ್ರೆ, ನೀನು ನನಗೆ ಏನು ಕೊಟ್ರಿ ಏನು ದೇವ್ರೆ, ನನಗೆ ಸಂತತಿ ಇಲ್ಲಲ್ಲ, ನನಗೆ ಮಕ್ಕಳಿಲ್ಲಲ್ಲ ಅಂತ. ಸೊ ದೇವರು ಅಬ್ರಾಮನಿಗೆ ಹೇಳ್ತಾರೆ, ಇಲ್ಲ, ನಾನು ನಿನಗೆ ಏನು ವಾಗ್ದಾನ ಮಾಡ್ತೀನೋ ಅದನ್ನು ಖಂಡಿತವಾಗಿ ನೆರವೇರಿಸ್ತಾನೆ. ಸೊ ಅಟ್ 75 years ವೇಟಿಂಗ್ ಇಸ್ ಟಫ್. 75 ವರ್ಷದಲ್ಲಿ ಒಂದೊಂದು ವರ್ಷ ಕಳೆಯುವುದು ಕೂಡ ಬಹಳ ಕಷ್ಟ. ಯಾವುದಕ್ಕೆ? ಮಗು ಆಗಲಿಕ್ಕೆ. 75 ವರ್ಷದ ನಂತರ ಕಾಯುವುದು ಬಹಳ ಕಷ್ಟ. 10 ವರ್ಷ ಅಬ್ರಾಮ ಕಾದ ಅಬ್ರಾಮ ಎಣಿಸಿದ, ಸೊ ಈಗ ದೇವರು ಏನೋ ಮಾಡ್ತಾ ಇಲ್ಲ, ನಾನೇ ಏನಾದರೂ ಮಾಡಬೇಕು ಅಂತ ಹೇಳಿ ಅವನ ಆಲೋಚನೆಯನ್ನು ಒಂದು ಸ್ಟೆಪ್ ತೆಗೆದುಕೊಂಡ. ಅವನ ಹೆಂಡತಿಯೊಂದಿಗೆ ಮಾತಾಡಿ ಹಾಗರೊಂದಿಗೆ ಕೂಡಿದ, ಮಗು ಆಯಿತು. ಆ ಮಗು ಅವನ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡಲಿಲ್ಲ. ನಾನು ವಾಕ್ಯಕ್ಕೆ ಹೋಗುದಿಲ್ಲ, ನೀವೆಲ್ಲ ಓದಿದ್ದೀರಿ. ಅದು ಕರಕರೆಯನ್ನು ಉಂಟು ಮಾಡಿತ್ತು, ಮನೆಯಲ್ಲಿ ಸಮಾಧಾನ ಹೋಯಿತು. ಯೆಹೋವನ ಆಶೀರ್ವಾದ ಭಾಗ್ಯದಾಯಕ, ಅದು ಸಮಾಧಾನವನ್ನು ಉಂಟು ಮಾಡ್ತದೆ. ಸೊ ಇಟ್ ಡಿಡ್ ನಾಟ್ ಕೇಮ್ ಫ್ರಮ್ ಗಾಡ್. ಅದು ದೇವರಿಂದ ಬರಲಿಲ್ಲ, ಅವನ ಸ್ವಂತ ಆಲೋಚನೆಯಿಂದ ಹೊರಗೆ ಬಂದು ಇಷ್ಮಾಯಲ್. ಸೊ 99 ವರ್ಷ ಪ್ರಾಯ ಆಗುವಾಗ ದೇವರು ಅಬ್ರಾಮನ್ನು ಸಂಧಿಸ್ತಾರೆ ಅಟ್ 99. ಈಗ ಅಬ್ರಾಮನ ದೇಹ ಮೃತ ಶರೀರವಾಗಿದೆ, ರೀಪ್ರೊಡಕ್ಷನ್ನ ಯಾವ ಎಬಿಲಿಟಿ ಇಲ್ಲ ಅವನ ಒಳಗೆ. ಸೊ ಗಾಡ್ ವಾಸ್ ವೇಟಿಂಗ್ ಫಾರ್ ದ್ಯಾಟ್. ದೇವರು ಅದಕ್ಕೋಸ್ಕರ ಕಾರ್ಯ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಬಲಹೀನತೆಯಲ್ಲಿ ದೇವರ ಬಲ ಪ್ರಬಲವಾಗಿ ಕಾರ್ಯ ಮಾಡ್ತದೆ. ಸೊ ಗಾಡ್ ವಾಸ್ ವೇಟಿಂಗ್ ಫಾರ್ ದ್ಯಾಟ್ ಟೈಮ್. ಅಬ್ರಾಮನಿಂದ ಹೊರಗೆ ಬಂದದ್ದಂತ ಆಗ್ಬಾರ್ದು, ನನ್ನ ಬಲದಿಂದಲೇ ಮಗು ಹೊರಗೆ ಬಂದಂತ ಆಗಬೇಕು. ಘನ ಮಾನ ಮಹಿಮೆ ಪ್ರಭಾವಕ್ಕೆ ಸ್ತುತಿಗೆ ಏಕನೇ ದೇವರಿದ್ದಾನೆ, ಆತನು ಪರಲೋಕದ ದೇವರು. ಸೊ ಮನುಷ್ಯನ ಬಲದಿಂದ ಹೊರಗೆ ಬಂದಂತಲ್ಲ. 99 ವರ್ಷದಲ್ಲಿ ಅಬ್ರಾಮನ ದೇವರು ಸಂಧಿಸಿ ಮಾತನಾಡ್ತಾರೆ. ನಾವು ವಾಕ್ಯಕ್ಕೆ ಹೋಗುವ. ಆದಿಕಾಂಡ 18:14. Genesis chapter 18:14. ಯೆಹೋವನಿಗೆ ಅಸಾಧ್ಯವಾದದುಂಟು. ನಾನು ಹೇಳಿದಂತೆ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಾಳಿಗೆ ಮಗನಿರುವನು ಎಂದು ಹೇಳಿದನು. ಓಕೆ, ಮುಂದೆ ಓದುವ. ಆಗ ಸಾರಾಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗನ್ನಬೇಡಮ್ಮ, ನೀನು ನಕ್ಕದುಂಟು ಅಂದನು. ಸಾಕು. ಈಗ ದೇವರು ಅಬ್ರಾಮನೊಂದಿಗೆ ಮಾತನಾಡ್ತಾ ಇದ್ರೆ 17 ಇದೆ ಆಕ್ಚುಲಿ. ಸೊ ನಾನು 18:14 ತೆಗೆದಿದ್ದೇನೆ. ಯೆಹೋವನಿಗೆ ಅಸಾಧ್ಯವಾದುದು ಯಾವುದಾದ್ರೂ ಉಂಟು, ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರ್ತಾನೆ. ಸೊ 99 ವರ್ಷ ಪ್ರಾಯದಲ್ಲಿ ಅಬ್ರಾಮನಿಗೆ ದೇವರು ಮೊದಲು ಹೇಳ್ತಾರೆ ಅಂದ್ರೆ, ನಿನ್ಗೆ ಬರುವ ವರ್ಷ ಮಗು ಆಗ್ತದೆ. ಸೊ ಗಾಡ್ ಈಸ್ ಸ್ಪೆಸಿಫಿಕ್. ನಾವು ದೇವರು ಹೇಳ್ತಾರೆ ಬರುವ ವರ್ಷ ನಿಂಗೆ ಮಗು ಆಗ್ತದೆ. ಅಬ್ರಾಮ ಮೊದಲು ನಗ್ತಾನೆ. ಅಬ್ರಾಮ ನಗ್ತಾನೆ. ಆಮೇಲೆ ಸಾರಳು ಮನೆಯ ಬಾಗಿಲಿನ ಹಿಂದ್ಗಡೆ ನಿಂತ್ಕೊಂಡು ಇದನ್ನೆಲ್ಲ ಕೇಳ್ತಾ ಇದ್ಲು. ಅವಳಿಗೆ ಕೂಡ ನಗು ಬಂತು. ಸಾರಳಿಗೆ 90 ವರ್ಷ ಪ್ರಾಯ ಆಗಿದೆ. ಶಿ ವಾಸ್ 90. ಸೊ ಇಬ್ಬರು ಕೂಡ ನಗ್ತಾ ಇದ್ದಾರೆ, ಗಂಡ ಹೆಂಡತಿ. ದೇವರು ಅವರು ಸದಾ ನಗುತ್ತಾ ಇರುವಾಗಿ ಮಾಡಿಬಿಟ್ರು. ಮಗ ಹೊರಗೆ ಬಂದ, ಈಸಾಕ್, ಅವನ ಹೆಸರು ನಗು ಅಂತ. ನೋಡ್ತಾ ನಗ್ತಾ ಇರ್ಬೇಕು. ಸಾರಳು ಹೇಳ್ತಾನೆ ಮಗುವನ್ನು ಇಟ್ಕೊಂಡು, ಅಯ್ಯೋ ನಾನು ನಗುವಾಗಿ ಮಾಡಿದ್ದೇನೆ, ನಾನು ನಗುವಾಗಿ ಮಾಡಿದ್ದೇನೆ, ಇದನ್ನು ನಾನು ಯಾರಿಗೆ ಹೇಳಿದ್ದು? ಈ ಸುದ್ದಿಯನ್ನು ಕೇಳಿದವರೆಲ್ಲ ನಗ್ತಾರೆ. ಸಾರಳಿಗೆ 90 ವರ್ಷದಲ್ಲಿ ಪ್ರಾಯದಲ್ಲಿ ಮಗು ಆಯ್ತು ಅಂತ. ಸೊ 99 ವರ್ಷ ಪ್ರಾಯದಲ್ಲಿ ಅಬ್ರಾಮನಿಗೆ ದೇವರು ಹೇಳುವಾಗ ಅಬ್ರಾಮನಿಗೆ ಅದನ್ನು ನಿರೀಕ್ಷಿಸಲಿಕ್ಕೆ ಯಾವುದೇ ಆಸ್ಪದ ಇರಲಿಲ್ಲ. ರೋಮಪುರ 4 ಹೇಳ್ತದೆ, ಅವನಿಗೆ ವಾಗ್ದಾನ ಬಂದಾಗ ಅದನ್ನು ಎದುರು ನೋಡಲಿಕ್ಕೆ ಅವನಿಗೆ ಯಾವ ಆಸ್ಪದ ಇರಲಿಲ್ಲ. ಅಟ್ 99 there is no chance of believing the promise. ಈ ವಾಗ್ದಾನವನ್ನು ನಂಬಲಿಕ್ಕೆ ಯಾವ ಆಸ್ಪದ ಇಲ್ಲ. ಆದರೆ ವಾಕ್ಯ ರೋಮಪುರ 4 ಏನು ಹೇಳ್ತಾನೆ ಅಂದರೆ, ಅವನು ಅಂತಹ ಸಮಯದಲ್ಲಿಯೂ ದೇವರು ಈ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿ ಅವನು ನಂಬಿದ. ದೇವರಲ್ಲಿ ನಿರೀಕ್ಷೆ ಇಟ್ಟ. ನೀವು ಅನೇಕ ವಿಷಯಗಳಿಗೋಸ್ಕರ ಕಾದುಕೊಂಡಿದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಅದು ಒಂದು ಹಂತಕ್ಕೆ ಬಂದು ಹೋಗಿದಂತೆ ನೀವೀಗ ಎಣಿಸ್ತಾ ಇದ್ದೀರಿ,
ಇಟ್ಸ್ ಡೆಡ್ ನೌ, ನೋ ಚಾನ್ಸ್, ಈ ಸಂಗತಿ ಆಗಲಿಕ್ಕೆ ನನ್ನ ಜೀವಿತದಲ್ಲಿ ಇನ್ನು ಸಾಧ್ಯ ಇಲ್ಲ ಅಂತ ಹೇಳಿ ನೀವು ಅನೇಕರು ಇಲ್ಲಿ ಆ ಪ್ರೇಯರ್ ರಿಕ್ವೆಸ್ಟನ್ನು, ಆ ವಾಗ್ದಾನವನ್ನು, ಆ ಪ್ರಾಮಿಸನ್ನು ನೀವು ದಫನ್ ಮಾಡಿ ಆಗಿದೆ. ದೇವರೇನು ಹೇಳ್ತಾರೆ ಅಂದರೆ, ಐ ವಿಲ್ ಸೆಂಡ್ ದ ರಿಸರೆಕ್ಷನ್ ಪವರ್. ನಾನು ಪುನರುತ್ಥಾನ ಶಕ್ತಿಯನ್ನು ಕಳಿಸ್ತೇನೆ. ನಾನು ಲಾಜರನನ್ನು ಹೊರಗೆ ತೆಗೆದ ದೇವರೇಂತಾರೆ, ಕಲ್ಲುಗಳನ್ನು ಸರಿಸಿ ಪುನೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಪುನರುತ್ಥಾನ ಶಕ್ತಿಯನ್ನು ಕಳಿಸ್ತೇನೆ. ಯಾವೆಲ್ಲ ವಾಗ್ದಾನಗಳನ್ನು ನೀವು ಕೈ ಬಿಟ್ಟಿದ್ದೀರಿ, ಇದಕ್ಕೆ ಸಮಯ ಆಯಿತು. ಇಟ್ ಇಸ್ ನಾಟ್ ಪಾಸಿಬಲ್ ನಾವು, ಸಮಯ ಮೀರಿ ಆಯಿತು, ಕೈ ಮಿಚ್ಚಿ ಆಯಿತು, ಇನ್ನು ಆಗುವುದಿಲ್ಲ ಅಂತ ಹೇಳಿ ಯಾವುದೆಲ್ಲ ವಾಗ್ದಾನಗಳಿಗೆ ನೀವು ಕಲ್ಲು ಸರಿಸಿ ಅದನ್ನು ಸಮಾಧಿ ಮಾಡಿಬಿಟ್ರಿ. ನಂಗೆ ಗೊತ್ತಿಲ್ಲ ಇಲ್ಲಿ ಯಾರ ಹತ್ರ ದೇವರು ಮಾತಾಡ್ತಾ ಇದ್ದಾನಂತ. ದೇವರು ಹೇಳ್ತಾರೆ, ಸ್ವಾಮಿ ಹೇಳ್ತಾರೆ, ಕಲ್ಲುಗಳನ್ನು ಸರಿಸಿ ನಾನು ಅದ್ಭುತ ಮಾಡ್ತಾನೆ. ಐ ಆಮ್ ಆಲ್ ಪವರ್ಫುಲ್, ಐ ಆಮ್ ಎಲ್ ಶಡಾಯ್, ನಾನು ಸರ್ವಶಕ್ತನಾದ ದೇವರು. ಹಾಗೆಯೇ ದೇವರು ಇಂಟ್ರೊಡ್ಯೂಸ್ ಮಾಡಿದ್ದು ಅಬ್ರಾಮನಿಗೆ, ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ, ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಈಗ ಏನಾಯ್ತಂದ್ರೆ, ನೀವು ಜೆನೆಸಿಸ್ 21:1-2 ತೆಗೀರಿ, ಆದಿಕಾಂಡ 21:1-2. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ, ಸಾರಾಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಸಾಕು. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ, ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಾಹ್ಮನಿಂದ ಅವನ ಮುಪ್ಪಿನಲ್ಲಿ ಮಗನನ್ನು ಹೆತ್ತಳು. ಸೊ ಈಗ ನಾವು ಕರೆಕ್ಟ್ ಎಕ್ಸಾಕ್ಟ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಬಂದು ಮಾತನಾಡಿದ್ರು ಏನಂದ್ರೆ, ಬರುವ ವರ್ಷ ಸಾರಳು ಮಗುವನ್ನು ಹೆರ್ತಾಳು, ಬರುವ ವರ್ಷ. ಸೊ ಗಾಡ್ ಈಸ್ ವೆರಿ ಸ್ಪೆಸಿಫಿಕ್. ದೇವರು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದಾರೆ, ಬರುವ ವರ್ಷ ಸಾರಳ ಕೈಯಲ್ಲಿ ಮಗು ಇರ್ತದೆ. ಸಾರಳಿಗೆ 90 ವರ್ಷ, ಅಬ್ರಾಹ್ಮನಿಗೆ 99 ವರ್ಷ. ಈ ಸಮಯದಲ್ಲಿ ಈ ವಾಗ್ದಾನವನ್ನು ನಂಬಲಿಕ್ಕೆ ಇದನ್ನು ನಿರೀಕ್ಷಿಸಲಿಕ್ಕೆ ಯಾವ ಆಸ್ಪದ ಇಲ್ಲ. ಅವರಿಗೆ ಕಣ್ಣಿಗೆ ಕಾಣುವ ಸರ್ಕಮ್ಸ್ಟಾನ್ಸಸ್ಗಳು ಯಾವುದು ಕೂಡ ಅನುಕೂಲವಾಗಿ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾರೆ, ಬರುವ ವರ್ಷ ನಿಮ್ಮ ಕೈಯಲ್ಲಿ ಮಗು ಇರ್ತದೆ. ಇನ್ನು ತಡವಾಗದು ದೇವಜನರೇ, ಇನ್ನು ತಡವಾಗದು. ದೇವರು ಹೇಳ್ತಾರೆ 21ನೇ ಅಧ್ಯಾಯದಲ್ಲಿ, ದೇವರು ಮಾತನಾಡಿದ ಹಾಗೆ, ಮಾತು ಕೊಟ್ಟ ಹಾಗೆಯೇ ದೇವರು ಬರುವ ವರ್ಷದಲ್ಲಿ ಬಂದಾಗ ದೇವರು ಸೂಚಿಸಿದ ಸಮಯದಲ್ಲೇ ಸಾರಳ ಕೈಯಲ್ಲಿ ಮಗು ಇತ್ತು. 90 ವರ್ಷ ಪ್ರಾಯದಲ್ಲಿ ಸಾರಳ ಕೈಯಲ್ಲಿ ಮಗು ಇತ್ತು. ದೇವರು ಸೂಚಿಸಿದ ಸಮಯದಲ್ಲೇ, ಅಟ್ ರೈಟ್ ಟೈಮ್, ಗಾಡ್ಸ್ ಟೈಮಿಂಗ್. ದೇವರ ಸಮಯ ಬಂದಾಗ ಎಲ್ಲವೂ ಸಡನ್ಲಿ ಆಗಿ ಆಗ್ತದೆ, ಮತ್ತೆ ಸಮಯ ತಾಗುವುದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸಾರಳ ಹೊಟ್ಟೆಯಿಂದ ಅಂತಿಂತ ಮಗು ಹೊರಗೆ ಬರಲಿಲ್ಲ. ಪರಲೋಕದ ದೇವರು ಭೂಲೋಕದಲ್ಲಿ ಒಂದು ಒಡಂಬಡಿಕೆಯನ್ನು ಸ್ಥಾಪಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡ. ಆತನ ಹೆಸರು ಇಸಾಕ. ಅಬ್ರಾಹ್ಮನ ಬಳಿಗೆ ಬಂದಾಗ ದೇವರೇನು ಹೇಳ್ತಾರೆ, ಇಷ್ಮೇಲ್ ಆಗುವುದಿಲ್ಲ. ವಾಗ್ದಾನದ ಮಗು ಸಾರಳ ಹೊಟ್ಟೆಯಿಂದಲೇ ಹೊರಗೆ ಬರುವಂಥದ್ದು. ನಾನು ಆತನೊಂದಿಗೆ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸ್ತೇನೆ, ಆತನ ಸಂತತಿಯೇ ನಿನ್ನ ಸಂತತಿ ಅಂತ ಎಣಿಸ್ತದೆ. ಸಾರಳ ಹೊಟ್ಟೆಯಿಂದ ಹೊರಗೆ ಬಂದ ಮಗು ಅಂತಿಂತ ಮಗು ಅಲ್ಲ, ಪರಲೋಕದ ವಾಗ್ದಾನವನ್ನು ಭೂಲೋಕದಲ್ಲಿ ಸ್ಥಾಪಿಸಿದಂತ ಮಗು. ಈ ಇಸಾಕ ಅಂತಿಂತ ವ್ಯಕ್ತಿ ಅಲ್ಲ. ನಾವು ಹೆಚ್ಚಾಗಿ ಅಬ್ರಾಹ್ಮನ ಬಗ್ಗೆ ಧ್ಯಾನ ಮಾಡ್ತೇವೆ, ಯಾಕೋಬನ ಬಗ್ಗೆ ಧ್ಯಾನ ಮಾಡ್ತೇವೆ, ಆದರೆ ಇಸಾಕ ಎಲ್ಲಿಯೋ ಇಲ್ಲಿ ಮಿಸ್ ಆಗಿ ಹೋಗ್ತಾನೆ. ಆದ್ರೆ ಈ ಇಸಾಕ ಅಂತಿಂತವನಲ್ಲ, ಇವನು ದೇವರ ಪರಮ ಭಕ್ತ, ಒಬ್ಬ ಧ್ಯಾನ ಪುರುಷ, ದೇವರ ಭಕ್ತ, ಒಬ್ಬ ಪ್ರಾರ್ಥನೆಯ ವೀರ. ನೋಡಿ 22ನೇ ಅಧ್ಯಾಯದಲ್ಲಿ ಏನಾಗ್ತದೆ ಅಂದ್ರೆ, ಯಾರು ತೆಗೆದು ಬೇಡ, ದೇವರು ಅಬ್ರಾಹ್ಮನಿಗೆ ಮಾತನಾಡ್ತಾರೆ. ಏನಂದ್ರೆ, ನಿನ್ನ ಪ್ರಿಯನಾದ ಒಬ್ಬನೇ ಮಗನನ್ನು ನನಗೆ ಅರ್ಪಿಸ್ಬೇಕಂತ, ಪ್ರಿಯನಾದ ಒಬ್ಬನೇ ಮಗನನ್ನು ನನಗೋಸ್ಕರ ಸರ್ವಾಂಗ ಯಜ್ಞ ಮಾಡ್ಬೇಕಂತ. ಅಬ್ರಾಹ್ಮ ಮನೆಯಿಂದ ಹೊರಡ್ತಾನೆ, ಮಗನನ್ನು ಇಟ್ಕೊಂಡು ಹೊರಡ್ತಾನೆ. ಮೊರಿಯ ದೇಶಕ್ಕೆ ಬಂದು ದೇವರು ತೋರಿಸುವ ಬೆಟ್ಟದ ಬುಡಕ್ಕೆ ಬಂದಾಗ ಅಲ್ಲಿ ಅಬ್ರಾಹ್ಮ ಏನ್ ಮಾಡ್ತಾನೆ ಅಂದ್ರೆ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಈಸಾಕನ ತಲೆಯ ಮೇಲೆ ಇಡ್ತಾನೆ. ಸೊ ಎಕ್ಸಾಕ್ಟ್ಲಿ ಈಸಾಕನಿಗಾಗ ಎಷ್ಟು ವಯಸ್ಸಂತ ಬೈಬಲ್ನಲ್ಲಿ ಬರೀಲಿಲ್ಲ. ಆದರೆ ನನ್ನ ಲೆಕ್ಕದಲ್ಲಿ ಅವನು ಯೌವನಸ್ಥನಾಗಿದ್ದ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಯಜ್ಞ ಮಾಡಲಿಕ್ಕೆ ಬೇಕಾದ ಕಟ್ಟಿಗೆ ಅವನೇ ಹೊತ್ತುಕೊಂಡು ಬೆಟ್ಟವನ್ನು ಹತ್ತಿದ್ದು. ಇಟ್ ಇಸ್ ನಾಟ್ ಈಸಿ. ಒಬ್ಬ ಸಣ್ಣ ಮಕ್ಕಳಿಗೆ ಈಸಿ ಇಲ್ಲ. ಈ ಥಿಯೋಲಾಜಿಯನ್ಸ್ ಏನ್ ಹೇಳ್ತಾರೆ ಅಂದ್ರೆ, ಸತ್ಯವೇದವನ್ನು ಕಾಲಮಾನಗಳನ್ನು ಅಧ್ಯಯನ ಮಾಡುವವರು ಅಂತ ಹೇಳ್ತಾರೆ ಅಂದ್ರೆ, ಈಸಾಕನಿಗೆ 33 ವರ್ಷ ಪ್ರಾಯ ಆಗಿತ್ತು ಅಂತ. ದಟ್ ಮೇ ಬಿ ರೈಟ್. ಯಾಕೆ ಅಂದ್ರೆ, ಬಿಕಾಸ್ ಈಸ್ ಅ ಸಿಂಬಾಲಿಕ್, ಈಸ್ ಅ ಶ್ಯಾಡೋ ಆಫ್ ಕ್ರೈಸ್ಟ್. ಅವನು ಯೇಸು ಕ್ರಿಸ್ತನ ನೆರಳಾಗಿದ್ದಾನೆ.
ಹೇಗೆ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟವನ್ನು ಹತ್ತಿದ, ಬೇಸಿಕಲಿ ದಟ್ ಇಸ್ ಸೇಮ್ ಮೌಂಟೇನ್. ಆ ಗೊಲ್ಗೊಥಾ ಬೆಟ್ಟ, ಮೊರಿಯಾ ಬೆಟ್ಟ, ಇಟ್ಸ್ ಸೇಮ್, ಎರಡು ಕೂಡ ಸೇಮ್. ಸೊ ಹೇಗೆ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊಥಾ ಬೆಟ್ಟವನ್ನು ಹತ್ತಿದ್ರು, ಎಕ್ಸಾಕ್ಟ್ಲಿ ಹಾಗೆಯೇ ಯಾವ ಶಿಲುಬೆಗೆ ಯೇಸುವನ್ನು ಜಡಿಬೇಕಿತ್ತೋ ಅದನ್ನು ಆತನೇ ಹೊತ್ತುಕೊಂಡು ಹೋದ್ನೋ, ಅದೇ ರೀತಿ ಈಸಾಕನು ಕೂಡ ಯಾವ ಕಟ್ಟಿಗೆ ಅವನನ್ನು ಯಜ್ಞ ಮಾಡಬೇಕಿತ್ತೋ ಆ ಕಟ್ಟಿಗೆ ಅವನೇ ಹೊತ್ತುಕೊಂಡು ಹೋದ. ಈ ವಾಸ್ ಸ್ಟ್ರಾಂಗ್, ಈ ವಾಸ್ ಅಡಲ್ಟ್. ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಈಗ ಅವನ ತಂದೆಗೆ, ಈಗ ಈಸಾಕನಿಗೆ 33 ಆಗಬೇಕಾದ್ರೆ ಅಬ್ರಾಹ್ಮನಿಗೆ 132 ಆಯಿತು. 133 ಆಯಿತು ಬೇಸಿಕಲಿ. ಸೊ ಅಬ್ರಾಹ್ಮನ ಕೈಗಳು ನಡುಗ್ತಾ ಇದೆ, ಅಬ್ರಾಹ್ಮನಿಗೆ ಬಲ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ಮಗ ಯೌವನಸ್ಥ, ಹೇಗೆ ಅವನನ್ನು ಯಜ್ಞದ ಮೇಲೆ ಮಲಗಿಸುವುದು? ಇಟ್ ಇಸ್ ಇಂಪಾಸಿಬಲ್. ಹಿ ವಾಸ್ ಒಬಿಡಿಯಂಟ್ ಸನ್. ಅವನು ವಿಧೇಯನಾದ ಮಗನಾಗಿದ್ದ. ಹಿ ವಾಸ್ ವಿಲ್ಲಿಂಗ್ಲಿ ರೆಡಿ. ಅವನು ರೆಡಿಯಾಗಿದ್ದ ಟು ಗೆಟ್ ಸ್ಯಾಕ್ರಿಫೈಸ್ಡ್. ತಂದೆಗೆ ದೇವರು ಮಾತನಾಡಿದ ಮಾತಿಗೆ ಈಸಾಕನು ಅಷ್ಟು ವಿಧೇಯನಾಗಿದ್ದ, ತನ್ನನ್ನೇ ತಾನು ಒಪ್ಪಿಸಿಕೊಡ್ಲಿಕ್ಕೆ ಅವನು ರೆಡಿಯಾದ. ನಾವು ಅಬ್ರಾಮನ ಬಗ್ಗೆ ಮಾತಾಡ್ತೇವೆ, ಅಬ್ರಾಮ ಮಗನನ್ನು ಕೊಡ್ಲಿಕ್ಕೆ ರೆಡಿಯಾದ, ಮಗನನ್ನು ಕೊಡ್ಲಿಕ್ಕೆ ರೆಡಿಯಾದ. ಈಗ ಇನ್ನೊಬ್ಬ ವ್ಯಕ್ತಿ ತಾನೇ ರೆಡಿಯಾಗಿದ್ದಾನೆ ಯಜ್ಞವಾಗಿ ಅರ್ಪಿಸಲಿಕ್ಕೆ. ಯಾವುದು ಕಷ್ಟ? ಯಾವುದು ಕಷ್ಟ? ಈಸಾಕ ಮಾಡುವುದು ಕಷ್ಟ. ಈ ವಾಸ್ ರೆಡಿ. ಈಸಾಕನಿಗೆ ದೇವರು ಮಾತಾಡಿದ್ದಲ್ಲ, ಅಬ್ರಾಮನಿಗೆ ದೇವರು ಮಾಡಿದ್ದು. ನಮ್ಮ ಪರಲೋಕದ ಯೇಸು ಸ್ವಾಮಿ ಕೂಡ ಹಾಗೆ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ತನ್ನನ್ನೇ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಬೇಕು. ಈ ಸ್ಯಾಕ್ರಿಫೈ, ಈ ವಾಸ್ ರೆಡಿ. ಸೇಮ್ ವೇ ಈಸಾಕ ಕೂಡ ಹಾಗೆ ಅಂತಿಂತವನ್ನಲ್ಲ. ಈ ವಾಸ್ ಅ ಶ್ಯಾಡೋ ಆಫ್ ಕ್ರೈಸ್ಟ್. ಕ್ರಿಸ್ತನ ನೆರಳು. ಸಾರಳ ಹೊಟ್ಟೆಯಿಂದ 90 ವರ್ಷದವರೆಗೆ ಕಾದುಕೊಂಡಿದ್ಲು. ಅಂತಿಂತ ಮಗು ಹೊರಗೆ ಬರಲಿಲ್ಲ ದೇವಜನರೇ. ಪರಲೋಕದ ದೇವರ ಸಕಲ ಆಶೀರ್ವಾದ ಭೂಲೋಕಕ್ಕೆ ಬಂದದ್ದು ಈ ಈಸಾಕ ಯಾಕೋಬನ ತಲೆಯ ಮೇಲೆ ಕೈ ಇಟ್ಟಾಗ. ಬೇರೆ ಯಾವ ತಂದೆ ತಲೆಗೆ ಕೈ ಇಟ್ಟಾಗ ಬರಲಿಲ್ಲ. ಈಸಾಕನ್ ಹೇಳ್ತಾನೆ, ಏಸಾವನಿಗೆ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಪರಲೋಕದ ದೇವರು ನಿನಗೆ ಆಶೀರ್ವಾದ ಮಾಡ್ತಾರೆ. ಯಾಕೋಬ ಅದರ ಮಧ್ಯದಲ್ಲಿ ಪ್ರವೇಶ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡ. ಬೇರೆ ಯಾವ ತಂದೆಗಳು ಹಾಗೆ ಆಗಲಿಲ್ಲ. ಮೊದಲಿಗೆ ಈಸಾಕನು ಯಾಕೋಬನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಪರಲೋಕದ ಸಕಲ ಆಶೀರ್ವಾದ ಎಲ್ಲವೂ ಭೂಲೋಕಕ್ಕೆ ಇಳಿದು ಬಂತು. ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ತಡವಾಗಿ ಆಯ್ತು, ಆದರೆ ಬಲವಾದದ್ದು ಹೊರಗೆ ಬಂತು. ಹಲ್ಲೆಲೂಯಾ. ತಡವಾಗಿ ಆಯ್ತು, ಇಟ್ ವಾಸ್ ಪವರ್ಫುಲ್. ಅಂತಿಂತ ಮಗು ಅಲ್ಲ, ಪವರ್ಫುಲ್ ಆಗಿರುವ ಮಗು ಹೊರಗೆ ಬಂತು. ಐಗುಪ್ತ ದೇಶದಲ್ಲಿ ದೇವ ಜನರು 400 ವರ್ಷ, ನಾವು 2ನೇ ಹಂತಕ್ಕೆ ಹೋಗ್ತಾ ಇದ್ದೇವೆ ಈಗ. 400 ವರ್ಷ ದೇವ ಜನರು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಇದ್ರು. ಅವರು ಬಿಟ್ಟಿ ಕೆಲಸ ಮಾಡ್ತಿದ್ರು, ಅವ್ರು ಅಳ್ತಾ ಇದ್ರು, ಕೂಗ್ತಾ ಇದ್ರು. 400 years ಇಸ್ ಅ ಲಾಂಗ್ ಟೈಮ್. 400 ವರ್ಷ ಬಿಟ್ಟಿ ಕೆಲಸ ಮಾಡೋದು ಬಹಳ ಸುದೀರ್ಘವಾದ ಸಮಯ. ಅವರಿಗೆ ಸಂಬಳ ಇಲ್ಲ, ಬಿಟ್ಟಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡ್ತಿರೋ ಅವರು ಪೆಟ್ಟು ತಿಂತಾ ಇರಬೇಕು ಅಂತ ಹಿಂಸೆಯಲ್ಲಿ ಅವರು ಹಾದು ಹೋಗ್ತಾ ಇದ್ರು. ಸೊ ದೇ ವೇಟೆಡ್. ಇಸ್ರೇಲಿಯರು ಐಗುಪ್ತ ದೇಶದ 400 ವರ್ಷ ವೇಟ್ ಮಾಡಿದ್ರು, ಕಷ್ಟವನ್ನು ಅನುಭವಿಸಿದ್ರು. ಆದರೆ ದೇವರು ತಾನು ಅಪಾಯಿಂಟ್ ಮಾಡಿರುವ ಸಮಯ ಅಬ್ರಾಮನಿಗೆ ಹೇಳಿದ್ರು, ನಿನ್ನ ಸಂತತಿ 400 ವರ್ಷ ಅದು ಐಗುಪ್ತದಲ್ಲಿ ಇರ್ತದೆ ಎಂಬುದಾಗಿ ಹೇಳಿದ್ರು. ಆ ಅಪಾಯಿಂಟೆಡ್ ಟೈಮ್ ಮುಗಿದ ನಂತರ ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದು ಮೋಶೆಯನ್ನು ಸಂಧಿಸಿದ್ರು. ಮೋಶೆಯನ್ನು ಸಂಧಿಸಿ ದೇವರು ಹೇಳ್ತಾರೆ ಮೋಶೆಗೆ, ನನ್ನ ಜನರು ಐಗುಪ್ತದಲ್ಲಿ ಇರುವ ಸಮಯ ಆಯಿತು. ಇಟ್ಸ್ ಓವರ್. ಡಿಲೇ ಇಸ್ ಓವರ್. ವೇಟಿಂಗ್ ಪೀರಿಯಡ್ ಇಸ್ ಓವರ್. ಈಗ ಅವರನ್ನು ಹೊರಗೆ ತರಬೇಕು ಎಂಬುದಾಗಿ ದೇವರು ನಿರ್ಧರಿಸಿದ ನಂತರ ಮೋಶೆಯನ್ನು ಕಳಿಸ್ತಾರೆ. ಮೋಶೆ ಐಗುಪ್ತಕ್ಕೆ ಹೋಗ್ತಾನೆ. ಅಲ್ಲಿ ಹೋದ ನಂತರ ಅಲ್ಲಿ ನಾವು ನೋಡ್ತೇವೆ 9 ಅದ್ಭುತಗಳಾದ್ರೂ ಫರೋನ ಏನು ಅಂದಾಡುವುದಿಲ್ಲ, ಬಿಡುವುದಿಲ್ಲ ಇವರನ್ನು. ದೇವರು ಹೇಳ್ತಾರೆ, ಈಗ 10ನೇದು ಮಾಡ್ತೇನೆ ನಾನು. 10ನೇದು ಮಾಡುವಾಗ ನೀವು ರಾತ್ರಿ ಅಲ್ಲಿಂದ ಹೊರಗೆ ಬರ್ತೀರಾ. ನೀವು ಪಸ್ಕದ ಊಟ ಹೇಗೆ ಮಾಡ್ಬೇಕಂದ್ರೆ, ನಿಮ್ಮ ನಡು ಕಟ್ಟಿರ್ಬೇಕು, ನೀವು ಶೂಸ್ ಹಾಕಿರ್ಬೇಕು, ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಪಸ್ಕದ ಊಟ ಮಾಡಬೇಕು ರಾತ್ರಿಗೆ. ವಿಮೋಚನ ಕಾಂಡ 12ರಲ್ಲಿ ಇದೆ. ಯಾಕೆಂದ್ರೆ ರಾತ್ರಿಯಲ್ಲಿ ಫರೋವನ್ನ ನೀವು ಹೋಗ್ಬೇಕಂತ ಹೇಳ್ತಾನೆ. ಇಷ್ಟ ತನಕ ಹೋಗ್ಬಾರ್ದು ಇಟ್ಕೊಂಡಿರುವ ಫರೋವನ್ನ ಏನ್ ಹೇಳ್ತಾನೆ ಅಂದ್ರೆ, ನೀವು ಈಗ ಹೊರಡಬೇಕು, ರೈಟ್ ನಾವು. ನಾನು ಏನು ಹೇಳಲಿಕ್ಕಿದ್ದೇನೆ, 400 ವರ್ಷ ವೇಟ್ ಮಾಡಿ ಆಯ್ತು. 9 ಅಲ್ಲಿ ಅದ್ಭುತ ಸೂಚಕ ಕಾರ್ಯ ಆದ್ರೂ ಕೂಡ ಫರೋನ ಏನು ಮಾತನಾಡ್ತಾ ಇಲ್ಲ, ಹೊರಗೆ ಬರುವ ಯಾವ ಸನ್ನಿವೇಶ ಇಲ್ಲ. ಆದ್ರೆ ದೇವರ ಅಪಾಯಿಂಟೆಡ್ ಟೈಮ್ ಬಂದಾಗ ಫರೋನ ಹೇಳ್ತಾನೆ, ಈಗ ಜಾಗ ಹಾಳು ಮಾಡಬೇಕು, ನೀವು ಈಗ ಹೊರಡಬೇಕು.
ವಿಮೋಚನ ಕಾಂಡ 12 ತೆಗಿರಿ, 33-34. Exodus chapter 12, 33-34. ಐಗುಪ್ತರು ನಾವೆಲ್ಲರೂ ಸಾಯುತ್ತೇವಲ್ಲ ಅಂದುಕೊಂಡು ಇಸ್ರಾಯೇಲರನ್ನು ತಮ್ಮ ದೇಶದಿಂದ ತ್ವರೆಯಾಗಿ ಕಳುಹಿಸಿ ಬಿಡುವುದಕ್ಕೆ ಅಪೇಕ್ಷೆ ಪಟ್ಟು ಅವರನ್ನು ಬಲಾತ್ಕರಿಸಿದರು. ಆದುದರಿಂದ ಆ ಜನರು ತಮ್ಮ ಹಿಟ್ಟಿಗೆ ಹುಳಿ ಹಾಕುವುದಕ್ಕಿಂತ ಮೊದಲೇ ನಾದುವ ಕೊಣವಿಗೆಗಳಲ್ಲಿ ಇದ್ದ ಕಣಕದ ಮುದ್ದೆಯನ್ನು ಗಂಟು ಕಟ್ಟಿ ಹೆಗಲಿನ ಮೇಲೆ ಹಾಕಿಕೊಂಡು ಹೊರಟು ಹೋದರು. ಮುಂದೆ ಹೋಗುವ 35-36 ಓದುವ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು. ಸೊ ಈಗ ನೀವು ಎಕ್ಸಾಕ್ಟ್ಲಿ ನೋಡಿ ಹೇಗೆ ಆಯ್ತಂದ್ರೆ, ನಾನು ಅದನ್ನು ಹೇಳ್ತಾ ಇದ್ದೇನೆ. ಹಾಗೆ ಅಂದ್ರೆ ಡಿಲೇ ಆದರೆ, ವೇಟಿಂಗ್ ಪೀರಿಯಡ್ ಆದ ನಂತರ ದೇವರ ಸಮಯ ಬಂದಾಗ ದೇವರ ಕಾರ್ಯ ಸಡನ್ಲಿ ಆಗ್ತದೆ. ಈಗ ಏನು ಅಷ್ಟು ಅರ್ಜೆಂಟ್ 400 ವರ್ಷ ವೇಟ್ ಮಾಡಿದ ನಂತರ ರಾತ್ರೋರಾತ್ರಿ ಹೊರಡ್ಬೇಕಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮೆಸೇಜ್. ನಾನು ಎಂತ ಹೇಳ್ತೇನೆ ಅಂದ್ರೆ, ವೆನ್ ಗಾಡ್ಸ್ ಟೈಮ್ ಕಮ್ಸ್, ದೇವರ ಸಮಯ ಬಂದಾಗ ನೀವು ತ್ವರೆ ಪಡಬೇಕಾಗ್ತದೆ. ಇಟ್ ವಿಲ್ ಬಿ ಸಡನ್ಲಿ. ಅಷ್ಟು ಮಾತ್ರ ಅಲ್ಲ, ಇಟ್ ವಾಸ್ ಪವರ್ಫುಲ್ ಎಕ್ಸಿಟ್. ಹಾಗೆ ಅವರು ಹೊರಗೆ ಬರಲಿಲ್ಲ. ಅವರು ಐಗುಪ್ತರ ಎಲ್ಲ ಒಡವೆಗಳನ್ನು, ಎಲ್ಲ ಹಣವನ್ನು ಸುಳ್ಳುಕೊಂಡಾಗಿ ಬಂದರು. ಅವರು ಹಾಗೆ ಎಂಟಿ ಹ್ಯಾಂಡ್ ಹೊರಗೆ ಬರಲಿಲ್ಲ. ಅವರು ಐಶ್ವರ್ಯವಂತರಾಗಿ ಬೆಳ್ಳಿ ಬಂಗಾರ ಐಶ್ವರ್ಯಗಳನ್ನು ಇಟ್ಕೊಂಡು ಹೊರ ಬಂದರು. ಸೈತಾನ ನಿಮ್ಮಿಂದ ಏನೆಲ್ಲ ಕದ್ದುಕೊಂಡಿದ್ದಾನೋ 7ರಷ್ಟು ಹಿಂದೆ ಕೊಡಬೇಕು. 7 times. ಆಮೇಲೆ ಹೇಳಿ 7 times ಕೊಡಲೇಬೇಕು. ಬಿಟ್ಟಿ ಕೆಲಸ. ದೇವರು, ನಮ್ಮ ದೇವರು ನೀತಿ ನ್ಯಾಯಗಳನ್ನು ಮಾಡುವ ದೇವರು. 400 ವರ್ಷ ಬಿಟ್ಟಿ ಕೆಲಸ ಮಾಡಿದ ನಂತರ ಹಾಗೆ ಬಿಡ್ತಾರ ದೇವರು? ಐಗುಪ್ತ ದೇಶ ಇಟ್ ವಾಸ್ ಲೈಕ್ ಅಮೇರಿಕಾ. ನಾವು ಐ ಡೋಂಟ್ ನೋ, ಈಗ ಅಮೇರಿಕಾ ಅಷ್ಟೇನು ರಿಚ್ ಇಲ್ಲ. ಅಟ್ ದಟ್ ಟೈಮ್ ಐಗುಪ್ತ ದೇಶ ಅಂದ್ರೆ ದಟ್ ವಾಸ್ ಅ ಸೂಪರ್ ನ್ಯಾಚುರಲ್ ಕಂಟ್ರಿ. ಆಗ ಸೂಪರ್ ನ್ಯಾಚುರಲ್ ಪವರ್. ಈಗ ಇಡೀ ಐಗುಪ್ತವನ್ನೇ ಇವರು ದೋಚಿಕೊಂಡು ಹೊರಗೆ ಬಂದರು. ನೋಡಿ, ಅವರು ಅಡವಿಯಲ್ಲಿ ಬಂದಾಗ ಅವರಿಗೆ ಇಡೀ ಬಸವನನ್ನು ಎರಕ ಒಯ್ದು ಮಾಡಲಿಕ್ಕೆ ಬಂಗಾರ ಇತ್ತು ಅಷ್ಟು. ಅದನ್ನು ಕೂಡ ಅವನು ಹೊಡೆದು ನೀರಿಗೆ ಹಾಕಿದ ನಂತರ ಪುನಃ ದೇವದರ್ಶನ ಕಟ್ಟಲಿಕ್ಕೆ, ಗುಡಾರ ಕಟ್ಟಲಿಕ್ಕೆ ಕೂಡ ಅವರ ಕೈಯಲ್ಲಿ ಬಂಗಾರ ಇತ್ತು, ಅದರ ಗೋಡೆಗಳನ್ನು ಹೊದಿಸ್ಲಿಕ್ಕೆ. ಈಗ ಎಣಿಸಿ ನೀವು ಅವರು ಹೇಗೆ ಬಂದರು ಹೊರಗೆ ಅಂತ. ವೆನ್ ಗಾಡ್ಸ್ ಟೈಮ್ ಕಮ್ಸ್, ದೇವರ ಸಮಯ ಬಂದಾಗ ತಟ್ಟನೆ ಆಗ್ತದೆ, ಸಡನ್ಲಿ ಆಗ್ತದೆ. ಆ್ಯಂಡ್ ಇಟ್ ವಿಲ್ ಬಿ ಪವರ್ಫುಲ್. ಇಟ್ ವಿಲ್ ಬಿ ಪವರ್ಫುಲ್. ನೀವು ಎಣಿಸಿದ ಹಾಗೆ ಅಲ್ಲ, ನೀವು ಅಸಾಧ್ಯ, ನೀವು ಎಣಿಸ್ಲಿಕ್ಕೆ ಸಾಧ್ಯ ಅಲ್ಲ ಅಂಥದ್ದನ್ನು ದೇವರು ಮಾಡ್ತಾರೆ. ನೋಡಿ, ಯೋಸೇಫನ್, ನಾವು ಮುಂದೆ ಹೋಗುವ. ಯೋಸೇಫನಿಗೆ 17 ವರ್ಷದಲ್ಲಿ ಕನಸುಗಳು ಬೀಳ್ತದೆ. ನಾನು ಈಗ ಹಾಗೇ ಮುಂದೆ ಹೋಗ್ತಾ ಇರ್ತೇನೆ, ಯಾಕೆಂದ್ರೆ ನೀವು ಹೆಚ್ಚು ಎಲ್ಲ ಓದಿದ್ದು ವಿಷಯಗಳು. ಓಕೆ, ನೀವು ಹಾಗೇ ಕೇಳ್ತಾ ಇರಿ, ರಿಸೀವ್ ಮಾಡ್ತಾ ಇರಿ ನಾನು ಏನು ಹೇಳ್ತೇನೆ ಅಂತ. ಇಟ್ಸ್ ಆಲ್ ಬಿಬ್ಲಿಕಲ್. ನಾನು ಸತ್ಯವೇದದ ಹೊರಗೆ ಬರುವುದಿಲ್ಲ. ಸೊ ಯೋಸೇಫನಿಗೆ 17 ವರ್ಷದಲ್ಲಿ ಕನಸುಗಳು ಬೀಳ್ತದೆ. ಆ 2 ಕನಸುಗಳಲ್ಲಿ ಬೇಸಿಕಲ್ ಏನು ಬರ್ತದೆ ಅಂದ್ರೆ, ದೇವರು ಅವನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಕನಸಿನ ಸಾರಾಂಶ. ಓಕೆ, ಆದ್ರೆ ಈ ಕನಸುಗಳನ್ನು ಯಾವಾಗ ಅವನ ಸಹೋದರರಿಗೆ ಹೇಳ್ತಾನೋ ಅವನನ್ನು ಹೇಟ್ ಮಾಡ್ತಾರೆ. ಹೇಟ್ ಮಾಡಿ ಅವನನ್ನು ಸಾಯಿಸಲಿಕ್ಕೆ ನೋಡ್ತಾರೆ. ಇವನ ಕನಸುಗಾರನ ಕನಸುಗಳನ್ನು ನಿಲ್ಲಿಸಬೇಕಂತ ಹೇಳ್ತಾರೆ. ಹೇಳಿ ಅವನನ್ನು ಮೊದಲು ಗುಂಡಿಗೆ ಹಾಕ್ತಾರೆ. ಆಮೇಲೆ ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ. ಐಗುಪ್ತ ದೇಶಕ್ಕೆ ಅವನು ಒಬ್ಬ ದಾಸನಾಗಿ ಮಾರಲ್ಪಡ್ತಾನೆ. ಒಂದು ಪರದೇಶಕ್ಕೆ ಮಾರಲ್ಪಟ್ಟ ನಂತರ ಒಂದು ಮನೆಯಲ್ಲಿ, ಪೋಟಿಫರನ ಮನೆಯಲ್ಲಿ ಅವನು ವ್ಯವಸ್ಥಾಪಕನಾಗಿ, ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ. ಯಜಮಾನನಿಗೆ ಬಹಳ ಸಂತೋಷ ಆಗಿದೆ ಇವನ ಕೆಲಸದ ಮೇಲೆ. ಅದಕ್ಕಿಂತ ಜಾಸ್ತಿ ಸಂತೋಷ ಯೋಸೇಫನ ಮೇಲೆಗೆ, ಯೋಸೇಫನ ಹೆಂಡತಿಗೆ ಆಗಿದೆ. ಅದು ಪ್ರಾಬ್ಲಮ್ ಆಯ್ತು ಯೋಸೇಫನದು. ಇಟ್ ಬಿಕೇಮ್ ಅ ಪ್ರಾಬ್ಲಮ್. ಈಗ ಯೋಸೇಫನ ಮೇಲೆ ಒಂದು ಕೆಟ್ಟ ಆಪಾದನೆ ಬರ್ತದೆ. ಯೋಸೇಫ ಜೈಲಿಗೆ ಹೋಗ್ಬೇಕಾಯ್ತು. ಸೆರೆಮನೆ ಒಳಗೆ ಹೋಗಿ ಬಿಡ್ತಾನೆ ಯೋಸೇಫ. ಏನೋ ಕನಸುಗಳನ್ನು ಹೊಂದಿಕೊಂಡಿದ್ದಾನೋ ಎಲ್ಲ ಸಂಗತಿ ತದ್ವಿರುದ್ಧವಾಗಿ ಹೋಗ್ತಾ ಇದೆ. ಗಾಡ್ ಈಸ್ ಸ್ಪೀಕಿಂಗ್ ಎಕ್ಸಲ್ಟೇಷನ್. ದೇವರು ಉನ್ನತ ಸ್ಥಾನವನ್ನು ಮಾತನಾಡ್ತಾ ಇದ್ದಾರೆ. ಆದರೆ ಯೋಸೇಫನ ಜೀವಿತ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ನೀವು ಕೂಡ ಅನೇಕ ವಾಗ್ದಾನ ಪ್ರವಾದನೆಗಳನ್ನು ಹೊಂದಿಕೊಳ್ತಾ ಇದ್ದೀರಿ, ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ವೇಟ್ ಮಾಡ್ತಾ ಇದ್ದೀರಿ. ಆದರೆ ಅದು ಕೈಗೂಡುವಾಗಿ ಕಾಣ್ತಾ ಇಲ್ಲ. ಇನ್ಫ್ಯಾಕ್ಟ್ ಮೈ ಲೈಫ್ ಇಸ್ ಗೋಯಿಂಗ್ ಇನ್ ಅ ರಿವರ್ಸ್ ಡೈರೆಕ್ಷನ್. ನನ್ನ ಜೀವಿತ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನೀವು ಎಣಿಸ್ತಾ ಇದ್ದೀರಿ. ಬಟ್ ಗಾಡ್ ವಿಲ್ ಆನ್ಸರ್ ಯು ಟುಡೇ. ದೇವರು ಇವತ್ತು ನಿಮಗೆ ಉತ್ತರ ಕೊಡ್ತಾರೆ. ಯೋಸೇಫನ ಜೀವಿತ ಇಟ್ ವಾಸ್ ಡಿಕ್ಲೈನಿಂಗ್.
ಸೊ ಮೊದಲು ಗುಂಡಿಗೆ ಬಿದ್ದ, ಆಮೇಲೆ ಮಾರಲ್ಪಟ್ಟ, ದಾಸನಾದ. ಇನ್ನೇನೋ ಸ್ವಲ್ಪ ಒಳ್ಳೇದಾಗ್ತಾ ಉಂಟು ಅಂತ ಎಣಿಸ್ತಾ ಇರುವಾಗ ಅಲ್ಲಿ ಸುಳ್ಳು ಆಪಾದನೆ ಬಿತ್ತು. ಈಗ ಜೈಲಿಗೆ ಹೋಗಿದ್ದಾನೆ. ರಾಂಗ್ ಎಲಿಗೇಷನ್, ಅದು ಕೂಡ ಕೆಟ್ಟ ಎಲಿಗೇಷನ್, ಬಹಳ ಮಾನಹಾನಿ ಮಾಡುವಂತ ಎಲಿಗೇಷನ್. ಅಂತ ಎಲಿಗೇಷನ್ ಅಲ್ಲಿ ಒಂದು ಪರದೇಶದಲ್ಲಿ ಒಬ್ಬ ದಾಸ ಅವನು ಜೈಲಿಗೆ ಹೋಗಿದ್ದಾನೆ. ಯಾವುದಾದ್ರೂ ಕಂಟ್ರಿಯಲ್ಲಿ ನಾವು ಆ ಪ್ರಜೆಯಾಗಿದ್ದಾರೆ, ವಿ ಗಾಟ್ ಲೀಗಲ್ ರೈಟ್ಸ್, ನಮಗೆ ಲೀಗಲ್ ರೈಟ್ ಉಂಟು, ಲಾಯರ್ ಹಿಡಿಬಹುದು, ನಿರೀಕ್ಷೆ ಉಂಟು, ಹೊರಗೆ ಬರ್ಬೋದು. ಆದರೆ ಬೇರೆ ಯಾವುದೋ ದೇಶದಲ್ಲಿ ನಾವು ದಾಸರಾಗಿರುವಾಗ ದೇರ್ ಇಸ್ ನೋ ಲಾಯರ್, ಯಾವ ಲೀಗಲ್ ರೈಟ್ ಇಲ್ಲ. ಈಗ ಯೋಸೇಫನಿಗೆ ಸೆರೆಮನೆಯಿಂದ ಹೊರಗೆ ಬರುವ ಯಾವ ನಿರೀಕ್ಷೆ ಇಲ್ಲ, ಎಲ್ಲ ಕೂಡ ಡೆಡ್ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ದೇವರು ಅದ್ಭುತವನ್ನು ಮಾಡ್ತಾರೆ. ಕನಸುಗಳನ್ನು ಕೊಟ್ಟ ದೇವರು ಕೈಗೂಡಿಸದೆ ಬಿಡುವುದಿಲ್ಲ. ಫರೋನನಿಗೆ ಕನಸು ಬಿತ್ತು, ಈಗ ರಾಜನಿಗೆ ಕನಸು ಬಿತ್ತು. ಆ ಕನಸನ್ನು ತೆರೀಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕಾಯಿತು. ಅವ ಸೆರೆಮನೆಯಲ್ಲಿದ್ದಾನೆ, ಅವನೊಬ್ಬ ದಾಸ. ಅವನನ್ನು ಅರಮನೆ ಕರ್ಕೊಂಡು ಬಂದಾಗ ಈ ಯೋಸೇಫ್ ಅವನ ಕನಸನ್ನು ಬಿಡಿಸ್ತಾನೆ ಫರೋನನ್ನದು. ಈಗ ಅಟ್ ದಿಸ್ ಪಾಯಿಂಟ್ ಈಗ ಎಷ್ಟು ವರ್ಷ ಆಯ್ತು ಅಂದ್ರೆ, ಕನಸು ಬಿದ್ದು 13 ವರ್ಷ ಆಯ್ತು ಯೋಸೇಫನಿಗೆ. ಕನಸು ಬಿದ್ದು 13 ವರ್ಷ ಆಯ್ತು. ಸೊ ಈಗ ಯೋಸೇಫನನ್ನು ಕರೆದುಕೊಂಡು ಬರ್ತಾರೆ ಫರೋನನ್ನ ಕನಸು ಬಿಡಿಸ್ಲಿಕ್ಕೆ. ಯೋಸೇಫ ಫರೋನನ್ನ ಕನಸು ಬಿಡಿಸ್ತಾನೆ. ಬಿಡಿಸಿದ ನಂತರ ಯೋಸೇಫ್ ಹೇಳ್ತಾನೆ, ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ನೀವು ಉತ್ತಮ ವ್ಯಕ್ತಿಯನ್ನು ಆರಿಸಿ ತೆಗಿಬೇಕು ಈ ದೇಶ ನಡೆಸಲಿಕ್ಕೋಸ್ಕರ. ಆಗ ಫರೋನ್ ಹೇಳ್ತಾನೆ, ನಿನ್ನೊಳಗೆ ದೇವರ ಆತ್ಮನಿದ್ದಾನಲ್ಲ, ನಿನಗಿಂತ ಒಳ್ಳೆ ವ್ಯಕ್ತಿ ನಮಗೆ ಎಲ್ಲಿ ಸಿಗ್ತಾರೆ? ನೀನೇ ಇಡೀ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿ. ಸ್ವಲ್ಪ ಹೊತ್ತು ಗಮನಿಸಿ ದೇವಜನರೇ, ಯಾವ ದೇಶದಲ್ಲಿ ಒಬ್ಬ ವ್ಯಕ್ತಿ ದಾಸನಾಗಿದ್ದ, ಯಾವ ದೇಶದಲ್ಲಿ ಒಬ್ಬ ವ್ಯಕ್ತಿ ಖೈದಿಯಾಗಿದ್ದ, ರಾತ್ರಿಯಲ್ಲಿ ಇಡೀ ದೇಶಕ್ಕೆ ಸರ್ವಾಧಿಕಾರಿಯಾದ. ನಾನು ಏನು ಹೇಳ್ತಾ ಇದ್ದೇನೆ ಅರ್ಥ ಆಗ್ತಾ ಇದೆ ಮೆಸೇಜ್ ಅಲ್ಲಿ? ವೆನ್ ಗಾಡ್ಸ್ ಟೈಮ್ ಕಮ್ಸ್, ದೇವರ ಸಮಯ ಬಂದಾಗ ಇಟ್ ವಿಲ್ ಹ್ಯಾಪನ್ ಸಡನ್ಲಿ ಅಂಡ್ ಪವರ್ಫುಲ್ಲಿ. ಈ ಯೋಸೇಫ ರಾತ್ರಿಯ ಊಟ ಸೆರೆಮನೆಯಲ್ಲಿ, ಬೆಳಗಿನ ಉಪಹಾರ ಅರಮನೆಯಲ್ಲೇ. ಓವರ್ ನೈಟ್ ಮಿರಾಕಲ್. ರಾತ್ರಿಯಲ್ಲಿ ಅವನ ಇಡೀ ಹೆಸರೇ ಬದಲಾಯಿತು. ಒಬ್ಬ ದಾಸ ಖೈದಿ ಅಂತ ಯೋಸೇಫನ ಹೆಸರು ಬದಲು ಮಾಡಿ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ರು. ಈಗ ಯೋಸೇಫನಿಗೆ ಸೆರೆಮನೆಯಿಂದ ಹೊರಗೆ ಬರುವಂಥದ್ದು ಒಂದು ನ್ಯಾಚುರಲ್ ಮಿರಾಕಲ್. ಇಟ್ ವಾಸ್ ಅ ಮಿರಾಕಲ್, ಅದ್ಭುತ. ಆದರೆ ಅವನು ಸೆರೆಮನೆಯಿಂದ ಹೊರಗೆ ಬಂದದ್ದು ಮಾತ್ರ ಅಲ್ಲ, ಅರಮನೆಯಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ದು ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಸರ್ವಾಧಿಕಾರಿ. ಈ ದೇಶಕ್ಕೆ ಸರ್ವಾಧಿಕಾರಿ. ಸೊ ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ, ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಇಟ್ಸ್ ಅ ಓವರ್ ನೈಟ್ ಮಿರಾಕಲ್ ಆ್ಯಂಡ್ ಇಟ್ ಹ್ಯಾಪನ್ ಸ್ಪಾಂಟೇನಿಯಸ್ಲಿ, ಇಮ್ಮಿಡಿಯೇಟ್ಲಿ. ನಾವು ಮುಂದೆ ಹೋಗುವ. ಆಹಾಬನ ಸಮಯದಲ್ಲಿ 3.5 ವರ್ಷ ಮಳೆ ಇರಲಿಲ್ಲ. 3.5 ವರ್ಷ ಮಳೆ ಇರಲಿಲ್ಲ ಅಲ್ಲಿ ಬರ. ಯಾಕೆಂದ್ರೆ ಇಡೀ ದೇಶ ವಿಗ್ರಹಾರಾಧನೆಗೆ ಹೋಗಿತ್ತು. ದೇವರು ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ನೀವು ಅನ್ಯ ದೇವರನ್ನು ಆರಾಧಿಸಿದ್ರೆ ನಾನು ಆಕಾಶವನ್ನು ಮುಚ್ಚಿ ತಾಮ್ರದ ಹಾಗೆ ಮಾಡ್ತೇನೆ, ಭೂಮಿಯನ್ನು ಕಬ್ಬಿಣದ ಹಾಗೆ ಮಾಡಿಬಿಡ್ತಾನೆ. ದೇರ್ ವಿಲ್ ಬಿ ನೋ ರೈನ್ ಬೇಸಿಕಲಿ. ಸೊ ಇಡೀ ದೇಶ ವಿಗ್ರಹಾರಾಧನೆಗೆ ಹೋಗ್ತು, ದೇವರನ್ನು ಬಿಟ್ಟು ಹೋಯ್ತು. 3.5 ವರ್ಷ ಮಳೆ ಇಲ್ಲ. ನಂತರ ದೇವರು ಹೇಳ್ತಾರೆ, ದೇವರು ಮನಮರುಗುವ ದೇವರು, ಕನಿಕರಿಸುವ ದೇವರು. ದೇವರು ಹೇಳ್ತಾರೆ, ನಾನು ಮಳೆ ಕಳಿಸ್ತೇನೆ, ಎಲಿಯ ನೀವು ಪ್ರಾರ್ಥನೆ ಮಾಡಬೇಕು, ಒಂದು ಪ್ರೇಯರ್ ಮೀಟಿಂಗ್ ಕರಿಬೇಕು ಕಾರ್ಮೆಲ್ ಬೆಟ್ಟದಲ್ಲೇ. ಸೊ ಎಲಿಯ ರೆಡಿಯಾದ, ದೇವರ ಪ್ರವಾದಿ ರೆಡಿಯಾಗಿ ಜನರನ್ನು ಕರೀತಾನೆ. ಒಂದು ಕಾರ್ಮೆಲ್ ಬೆಟ್ಟದಲ್ಲಿ ಒಂದು ದೊಡ್ಡ ಕೂಟ, ಮಳೆ ಬರಲಿಕ್ಕೆ, ಪ್ರೇಯರ್. ಸೊ ಪ್ರಾರ್ಥನೆಯನ್ನು, ರಾಜ ಕೂಡ ಬಂದಿದ್ದಾನೆ, ಎಲಿಯ ಕೂಡ ಬಂದಿದ್ದಾನೆ. ಅಲ್ಲಿ ಪ್ರೇಯರ್ ನಡೀತಾ ಉಂಟು. ಎಲಿಯ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮೊಣಕಾಲಿನಲ್ಲಿ ಊರಿ ತಲೆಯನ್ನು ತೊಡೆಗಳ ಮಧ್ಯದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮಳೆ ಬರಲಿಕ್ಕೋಸ್ಕರ. 1 ಸಾರಿ ಮಾಡಿದ, ಮಳೆ ಬರಲಿಲ್ಲ. 2 ಸಾರಿ ಮಾಡಿದ, ಆಗಲಿಲ್ಲ. 3, 4, 6 ಸಾರಿ ಮಾಡಿದಾಗಲೂ ಮಳೆ ಬರುವ ಯಾವ ಸೂಚನೆ ಇಲ್ಲ. 7ನೇ ಸಾರಿ ತನ್ನ ಶಿಷ್ಯರನ್ನು ಕಳಿಸುವಾಗ ಅವನು ಹೇಳ್ತಾನೆ, ಅಂಗೈ ಗಾತ್ರದ ಒಂದು ಮೋಡ ಕಾಣಿಸ್ತಾ ಇದೆ. ಅದಕ್ಕಿಂತ ಮೊದಲು ಎಲ್ಲಿ ಹೇಳ್ತಾನೆ ಆಹಾಬನಿಗೆ, ಸರಿಯಾಗಿ ಕೇಳಿ, ಇಲ್ಲಿ ಮಿಸ್ ಮಾಡಬೇಡಿ. ಶಿಷ್ಯ ಹೇಳುವುದಕ್ಕಿಂತ ಮೊದಲು ಎಲ್ಲಿ ಹೇಳ್ತಾನೆ ಆಹಾಬನಿಗೆ, ಆಹಾಬ ನೀನು ಬೇಗ ಅರಮನೆಗೆ ಹೋಗಬೇಕು. ಯಾಕೆಂದ್ರೆ ನಾನು ದೊಡ್ಡ ಮಳೆಯ ಶಬ್ದ ಕೇಳಿ ಆಯ್ತು. ದೊಡ್ಡ ಮಳೆಯ ಶಬ್ದ ಕೇಳಿ ಆಯ್ತು. ಮಳೆ ಕಣ್ಣಿಗೆ ಕಾಣುವುದಕ್ಕಿಂತ ಮೊದಲೇ ಎಲಿಯ ಏನ್ ಹೇಳ್ತಾನೆ, ನಾನು ಶಬ್ದ ಕೇಳಿ ಆಯ್ತು. ಯಾರಿಗೆ ದೇವರ ಶಬ್ದ ಇಲ್ಲಿ ಕೇಳ್ತಾ ಇದೆ? ನಿಮ್ಮ ಅದ್ಭುತ ನೋಡುವುದಕ್ಕಿಂತ ಮೊದಲೇ ದೇವರು ತನ್ನ ವಾಕ್ಯವೆಂಬ ಶಬ್ದವನ್ನು ಕಳಿಸಿ ನಿಮ್ಮ ಹತ್ರ ಮಾತನಾಡ್ತಾ ಇದ್ದಾರೆ. ಎಲಿಯ ಶಬ್ದ ಕೇಳಿ ಆಯ್ತು. ನಾವು ಅದ್ಭುತವನ್ನು ಕಾಣುವುದಕ್ಕಿಂತ ಮೊದಲೇ ದೇವರ ಶಬ್ದ ನಮ್ಗೆ ಕೇಳಿಸ್ತಾವೆ. ಸೊ ಎಲಿ ಹೇಳ್ತಾನೆ, ನನಗೆ ಶಬ್ದ ಕೇಳಿದೆ. ಆಹಾಬ ರಥ ಹಿಡಿದು ಓಡ್ತಾನೆ. ಚಿಕ್ಕ ಅಂಗೈ ಗಾತ್ರದ ಮೋಡದಿಂದ
ದೇವರು ಸಣ್ಣ ಮಳೆ ಕಳಿಸ್ಲಿಲ್ಲ, ಬೈಬಲ್ ಹೇಳ್ತದೆ ದೊಡ್ಡ ಮಳೆ ಆಯ್ತು ಎಂಬುದಾಗಿ. 3.5 ವರ್ಷ ಮಳೆ ಇರಲಿಲ್ಲ. ದೇವರ್ ವೇಟಿಂಗ್. 3.5 ವರ್ಷ ಮಳೆ ಇಲ್ಲದ ಪರಿಸ್ಥಿತಿಯಲ್ಲಿ ಅವರು ಕಾಯ್ತಾ ಇದ್ರು. ನಂತರ ದೇವರು ಸಣ್ಣ ಮಳೆ ಕಳಿಸ್ಲಿಲ್ಲ, ದೊಡ್ಡ ಮಳೆ ಕಳಿಸಿದ್ರು. ಆಹಾಬ ಅರಮನೆ ಕೂಡ ತಲುಪಲಿಕ್ಕೆ ಆಗ್ಲಿಲ್ಲ, ಅದಕ್ಕಿಂತ ಮೊದಲೇ ಮಳೆ ಬಂತು. ಇಟ್ ಕೇಮ್ ಸಡನ್ಲಿ ಅಂಡ್ ಪವರ್ಫುಲ್ಲಿ. ಅದು ತ್ವರೆಯಾಗಿ ಬಂತು, ಅದು ಪವರ್ಫುಲ್ ಆಗಿ ಬಂತು. ಸೊ ದೇವರ ಸಮಯ ಬರುವುದಾಗ ಯಾವುದಕ್ಕೂ ಸಮಯ ತಾಗುವುದಿಲ್ಲ. ಅನ್ನಳಿಗೆ ಎಲಿಜಬೆತ್ಗೆ ಮಕ್ಕಳಿರಲಿಲ್ಲ, ಅವರ ಗರ್ಭ ಮುಚ್ಚಿ ಹೋಗಿತ್ತು. ಎಷ್ಟು ವರ್ಷ ಮಕ್ಕಳಿರಲಿಲ್ಲ ಅಂತ ಗೊತ್ತಿಲ್ಲ, ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರಲಿಲ್ಲ. ಈ 2 ಸ್ತ್ರೀಯರಿಗೆ ಮಕ್ಕಳಿರಲಿಲ್ಲ. ಸೊ ಈ ಅನ್ನಳು ಏನು ಮಾಡ್ತಾಳೆ ಅಂದರೆ, ಎಲ್ಲರೊಟ್ಟಿಗೆ ಕೋಪಿಸಿ ಆಯಿತು, ಅಕ್ಕಪಕ್ಕರ ಹೋಗಿ ಅಲ್ತಾಯಿತು, ಕೂಗಿ ಆಯಿತು, ಎಲ್ಲ ಮಾಡಿ ಆಯಿತು, ಗಂಡನೊಟ್ಟಿಗೆ ಕೂಗಿ ಆಯಿತು, ಏನು ಪ್ರಯೋಜನ ಇಲ್ಲ, ಏನು ಚೇಂಜಸ್ ಇಲ್ಲ. ಸೊ ಇವಳು ನಿರ್ಧಾರ ಮಾಡ್ತಾಳೆ, ನಾನು ದೇವರ ಸನ್ನಿಧಿಗೆ ಹೋಗ್ತೇನೆ, ನನ್ನ ಪ್ರಾರ್ಥನೆಯನ್ನು ಕೇಳುವ ದೇವರು, ಕಣ್ಣೀರನ್ನು ಒರೆಸುವ ದೇವರ ಬಳಿಗೆ ಹೋಗ್ತೇನೆ. ಅನ್ನಳು ಪ್ರಾರ್ಥನೆ ಮಾಡಲಿಕ್ಕೆ ಹೋದ್ಲು. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ನೀನು ಒಂದು ಮಗುವನ್ನು ಕೊಟ್ಟರೆ ನಾನು ಅದನ್ನು ನಿನಗೆ ಕೊಡ್ತೇನೆ, ನನ್ನ ಮೇಲಿದ್ದ ಅಪಮಾನವನ್ನು ತೆಗೆದುಹಾಕು. ಯಾವಾಗ ಅನ್ನಳು ಈ ಪ್ರಾರ್ಥನೆ ಮಾಡ್ತಾಳೋ, ಬರುವ ವರ್ಷವೇ ಅವಳಿಗೆ ಮಗು ಆಗ್ತದೆ. ಎಷ್ಟು ಸಮಯ ವೆಯ್ಟ್ ಮಾಡಿದಂತ ಗೊತ್ತಿಲ್ಲ, ಆದರೆ ಇಟ್ ಹ್ಯಾಪನ್ಡ್ ಇಮ್ಮಿಡಿಯೇಟ್ಲಿ, ಸಡನ್ಲಿ. ವೆರಿ ನೆಕ್ಸ್ಟ್ ಇಯರ್, ಬರುವ ವರ್ಷ, ಮುಂದಿನ ವರ್ಷವೇ ಅನ್ನಳ ಕೈಯಲ್ಲಿ ಮಗು ಇತ್ತು. ಆದರೆ ಅನ್ನಳಿಂದ ಹೊರಗೆ ಬಂದ ಮಗು ಅಂತಿಂತ ಮಗು ಅಲ್ಲ. ಸಮುವೇಲ ಹೊರಗೆ ಬಂದ. ಇಡೀ ದೊಡ್ಡ ಪ್ರವಾದಿ, ಇಡೀ ದೇಶ ವಿಗ್ರಹಾರಾಧನೆ ಮಾಡ್ತಾ ಇತ್ತು, ದೇವರನ್ನು ಬಿಟ್ಟು ಹೋಗ್ತಿತ್ತು. ಇಡೀ ದೇಶದ ಜನರ ಹೃದಯವನ್ನು ದೇವರ ಕಡೆಗೆ ತಿರುಗಿಸಿ ದೊಡ್ಡ ಪ್ರವಾದಿ ಸಮುವೇಲ ಹೊರಗೆ ಬಂದ. ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮಗೆ ಮಗು ಆಗ್ಲಿಲ್ಲವಾ? ದೇವರನ್ನು ಪ್ರಾರ್ಥನೆ ಮಾಡಿಸಿ ಆತನ ಎಲ್ಲ ಅಭಿಷೇಕವನ್ನು ನಿಮ್ಮ ಒಳಗೆ ತುಂಬಿಸಿ ಅಭಿಷೇಕದ ಮಗು, ಬಲವುಳ್ಳ ಮಗು ಹೊರಗೆ ಬರಲಿಕ್ಕೆ. ಅಂತಿಂತ ಮಗು ಅಲ್ಲ, ಅಭಿಷಿಕ್ತನಾದ ಮಗು ಹೊರಗೆ ಬರ. ಇಡೀ ದೇಶವನ್ನು ಅಲ್ಲಾಡಿಸುವಂತ, ನಡುಗಿಸುವಂತ ಮಗು ಅನ್ನಳ ಹೊಟ್ಟೆಯಿಂದ ಹೊರಗೆ ಬಂದ. ಎಲಿಜಬೆತ್ಗೆ ಮಗು ಇರಲಿಲ್ಲ. ಜಕಾರ್ಯ ಮತ್ತೆ ಎಲಿಜಬೆತ್ ದೇವರ ಭಕ್ತರು. ನೀವು ಅನೇಕರಲ್ಲಿ ಕೂತ್ಕೊಂಡಿರ್ಬೋದು. ನಾನು ಅನೇಕ ಸಮಯದಿಂದ ದೇವರ ಭಕ್ತಿ ಮಾಡ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತೇನೆ, ದೇವರಿಗಾಗಿ ಜೀವಿಸ್ತಾ ಇದ್ದೇನೆ. ನನ್ನ ವಾಗ್ದಾನಗಳು ನೆರವೇರ್ತಾ ಇಲ್ಲ, ಬಹಳ ದೂರ ಆಗ್ತಾ ಇರುವಾಗ ನನಗೆ ಕಾಣ್ತಾ ಉಂಟು. ಜಕಾರ್ಯ ಎಲಿಜಬೆತ್ ಕೂಡ ದೇವರಲ್ಲಿ ಭಯಭಕ್ತಿ ಉಳ್ಳವಳೆಂದು ಬೈಬಲ್ ಹೇಳ್ತದೆ. ಆದರೆ ಅವರಿಗೆ ಮುಪ್ಪಾಯಿತು, ವಯಸ್ಸಾಗಿದೆ, ಮಕ್ಕಳಾಗಲಿಲ್ಲ. ಒಂದು ದಿವಸ ಜಕಾರ್ಯನ ದೇವರು ಸಂದೇಶ ಹೇಳ್ತಾರೆ, ಬರುವ ವರ್ಷ ಮಗು ಆಗ್ತದೆ. ಎಲಿಜಬೆತ್ ಗರ್ಭ ಧರಿಸ್ತಾಳೆ. ಎಕ್ಸಾಕ್ಟ್ಲಿ ಹಾಗೆ ಆಯಿತು. ಮುಂದೆ ಹೇಳ್ಬೇಕಾ ಏನಾಯ್ತಂತ? ಎಲಿಜಬೆತ್ನಿಂದ ಹೊಟ್ಟೆಯಿಂದ ಹೊರಗೆ ಬಂದ ಮಗು ಅಂತಿಂತ ಮಗು ಅಲ್ಲ, ಯೋಹಾನ ಹೊರಗೆ ಬಂದ. ಯೋಹಾನ ಯಾರಂದ್ರೆ, ಅಡವಿಯಲ್ಲಿ ದೊಡ್ಡ ಶಬ್ದ ಇದೆ, ಕರ್ತನ ದಾರಿಯನ್ನು ಸಿದ್ಧ ಮಾಡುವಂತ ಒಂದು ಶಬ್ದ ಇದೆ. ಆ ಶಬ್ದವೇ ನಾನು, ಯೇಸು ಸ್ವಾಮಿ, ಪರಲೋಕದ ದೇವರು ಈ ಲೋಕದಲ್ಲಿ ನರವತಾರದಲ್ಲಿ ಎದ್ದು ಬಂದು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಸಾಕ್ಷಿ ಹೇಳಿದ್ರು. ಏನ್ ಸಾಕ್ಷಿ ಹೇಳಿದ್ರು? ಯೋಹಾನನ ಬಗ್ಗೆ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಯೋಹಾನನಿಗಿಂತ ಶ್ರೇಷ್ಠವಾದವರು ಯಾರೂ ಇಲ್ಲ. ಅದಕ್ಕಿಂತ ದೊಡ್ಡ ಮಾತು ಯಾರಾದ್ರೂ ಬಗ್ಗೆ ಬೇಕಾ? ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಶನ್ ಯಾರ ಬಗ್ಗೆ ಆದ್ರೂ ಬೇಕಾ? ಎಲಿಜಬೆತ್ ಹೊಟ್ಟೆಯಿಂದ ಅಂತ ಮಗು ಹೊರಗೆ ಬಂತು. ಯಾರೆಲ್ಲ ಇವತ್ತು ಇಲ್ಲಿ ವೇಟ್ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ದೇವರು ಗರ್ಭಗಳನ್ನು ತೆರೆಯುವ ದೇವರು, ಅದ್ಭುತವನ್ನು ಮಾಡುವ ದೇವರು. ಶ್ರೇಷ್ಠವಾದದ್ದು ನಿಮ್ಮಿಂದ ಹೊರಗೆ ಬರ್ತದೆ, ಅಂತಿಂತದ್ದಲ್ಲ. ನಾವು ಕೊನೆಯದಾಗಿ ನೋಡುವ ಅಪೊಸ್ತಲ ಕೃತ್ಯ, ಅಲ್ಲಿ ನೀವು ಮೊದಲು ಲೂಕ 24:49 ತೆಗಿರಿ. ಆನಂತರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ. ವಿ ಆರ್ ಗೋಯಿಂಗ್ ಟು ಪ್ರೇ. ದೇವರು ಎಲ್ಲ ಡಿಲೇಯ ಸ್ಪಿರಿಟ್ ಅನ್ನು ಬ್ರೇಕ್ ಮಾಡ್ತಾರೆ. ಬೇಗ ತೆಗಿರಿ. ಲೂಕ 24:49. ಲೂಕ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಸಾಕು. ನಾವು ನಂತರ ಹೋಗುವ ಅಪೊಸ್ತಲ ಕೃತ್ಯ 2:1-3.
ಅಪೊಸ್ತಲ ಕೃತ್ಯ 2:1-3. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡರು. ಮುಂದೆ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಸಾಕು. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಮೇಲಿನ ನೌಕೆಗೆ ಹೇರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರಿಗೆ ಏನು ಹೇಳ್ತಾರೆ ಅಂದರೆ, ತಂದೆ ವಾಗ್ದಾನ ಮಾಡಿರುವ ಆತನ ನಾನು ಕಳಿಸಿಕೊಡ್ತೇನೆ. ಮೇಲಿಂದ ಶಕ್ತಿಯ ಹೊದಿಕೆ ಬರುವುದಕ್ಕಿಂತ ಮೊದಲು ನೀವು ಎಲ್ಲಿಗೆ ಹೋಗುವುದು ಬೇಡ, ನೀವು ಯೆರೂಸಲೇಮಿನಲ್ಲಿಯೇ ಕಾದುಕೊಂಡಿರಿ. ವೇಟ್ ಇನ್ ಜೆರುಸಲೇಮ್, ನೀವು ಕಾದುಕೊಂಡಿರಿ ಅಂತ ಯೇಸು ಸ್ವಾಮಿ ಹೇಳಿ ಹೋಗ್ತಾರೆ. ನಾವು ಅಪೊಸ್ತಲ ಕೃತ್ಯಕ್ಕೆ ಬರುವಾಗ ಏನಾಗ್ತದೆ ಅಂದರೆ, 500 ಜನರು ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋದಾಗ ಯೇಸು ಸ್ವಾಮಿಯನ್ನು ನೋಡಿದ್ರು. 500 ಪೀಪಲ್. ಓಕೆ, ಸೊ ಇವರೆಲ್ಲರೂ ನಂತರ ಮೇಲಂತಸ್ತಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತಾರೆ. ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ದೇವರ್ ಪ್ರೇಯಿಂಗ್. ಈಗ ಏನಾಯ್ತು ಅಂದರೆ, ಮೊದಲನೇ ದಿವಸ ಪ್ರಾರ್ಥನೆ ಆಯಿತು, ಏನಾಗಲಿಲ್ಲ. ಸೊ 100 ಜನ ಬಿಟ್ಟು ಹೋದ್ರು ಪ್ರೇಯರನ್ನು. ಸರಿಯಾಗಿ ಕೇಳಿಸ್ತಾ ಇರಿ, 100 ಜನ ಬಿಟ್ಟು ಹೋದ್ರು. 2ನೇ ದಿನ ಪ್ರೇಯರ್ ನಡೀತಾ ಇದೆ. ಮೇಲಿಂದ ಶಕ್ತಿಯ ಹೊದಿಕೆ ಬರ್ತದೆ, ಏನಿಲ್ಲ, ನೋ ಚೇಂಜ್. ಇನ್ನೊಂದು 100 ಜನ ಬಿಟ್ಟು ಹೋದ್ರು. 3ನೇ ದಿವಸ ಪ್ರಾರ್ಥನೆ ಆಗ್ತಾ ಉಂಟು, ಏನಾಗ್ಲಿಲ್ಲ. ಇನ್ನೊಂದು 50 ಜನ ಬಿಟ್ಟು ಹೋದ್ರು. ದಾಲಾ ಪುಷ್ ಪ್ರೇಯರ್ ಮಲ್ತು ದಾಲ ಪ್ರಯೋಜನ ಹೆಜ್ಜೆ ಚರ್ಚಿಗೆ ಹೋದು ದಾಲ ಪ್ರಯೋಜನ ಹೆಜ್ಜೆ ಪೀಪಲ್ ಲೆಫ್ಟ್. 4ನೇ ದಿವಸ 5ನೇ ದಿವಸ ಆಯಿತು, ಜನರು ಹೋಗ್ತಾ ಇದ್ರು. 10ನೇ ದಿವಸ ಉಳಿದದಲ್ಲಿ 120 ಜನ, 120 ಪೀಪಲ್. ಅವರು ಬಿಡಲಿಲ್ಲ. 120 ಜನರನ್ನು ಹಿಡಿದು, ನನ್ನ ದೇವರು ನಂಬಿಗಸ್ತನು, ಆತನು ಮಾತು ಮುರಿಯುವವನಲ್ಲ, ಆತನು ಮಾತು ತಪ್ಪುವವನಲ್ಲ, ಮನುಷ್ಯರಂತೆ 2 ಮಾತಿನವನಲ್ಲ, ವಾಗ್ದಾನಗಳನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸುವ ದೇವರು. ಆತನು ಮಾತನಾಡಿದ ನಂತರ ಮಾಡದೇ ಇರುವನೆ, ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ನಾವು ಹೊಂದಿಕೊಳ್ಳದೆ ಇಲ್ಲಿಂದ ಏಳುವುದೇ ಇಲ್ಲ ಅಂತ ಹೇಳಿ ಕಾದುಕೊಂಡಿದ್ರು. 10ನೇ ದಿವಸ ಅಪಾಯಿಂಟೆಡ್ ಟೈಮ್ ಕೇಮ್. ಪಂಚಶತಮ ಹಬ್ಬದ ದಿವಸ ದೇವರ ಸಮಯ ಬಂದಾಗ ಹೋಲಿ ಸ್ಪಿರಿಟ್ ಕೇಮ್ ಸಡನ್ಲಿ. ಪವಿತ್ರಾತ್ಮನಲ್ಲಿ ಏನಿರ್ತದೆ, ಪಕ್ಕನೆ ಬಿರುಗಾಳಿಯಾಗಿ ಇಳಿದು ಮಾಡ್ತಾರೆ. ಸಡನ್ಲಿ ಎಲ್ಲರ ಮೇಲೆ, ಒಬ್ಬೊಬ್ಬರ ಮೇಲೆ 120 ಜನರು ಯಾರೆಲ್ಲ ಪ್ರಾರ್ಥನೆಯಲ್ಲಿ ಕಾದಿಕೊಂಡಿರೋ ಅವರನ್ನು ಬಿಡಲಿಲ್ಲ, ಇವರನ್ನು ಬಿಡಲಿಲ್ಲ, ಎಲ್ಲರ ಮೇಲೆ ದೇವರ ಆತ್ಮನು ಇಳಿದು ಬಂದ. ವಾಗ್ದಾನ ಏನು ಬಂತೋ ಇವರು ವಾಗ್ದಾನದ ಮೇಲೆ ಕೂತ್ಕೊಂಡ್ರು. ಅದು ಆಗದ ತನಕ ನಾವು ಬಿಡುವುದೇ ಇಲ್ಲ, ಸಿಗುವ ತನಕ ನಾವು ಬಿಡುವುದೇ ಇಲ್ಲ ಎಂಬುದಾಗಿ ಅದಕ್ಕಾಗಿ ಕಾದುಕೊಂಡ್ರು. ನಿಮಗೋಸ್ಕರ ವಾಗ್ದಾನಗಳು ಬಂದಿದೆಯಾ? ಪ್ರವಾದನಾತ್ಮಕ ಮಾತುಗಳು ಹೊರಡ್ತಾ ಇದೆಯಾ? ದೇವರ ಪ್ರಾಮಿಸ್ಗಳು ಹೊರಟಿದ? ಅದು ಆಗದ ತನಕ ಪ್ರಾರ್ಥನೆಯಲ್ಲಿ ಅದರ ಮೇಲೆ ಕೂತ್ಕೊಳ್ಳಿ. ಅದು ಆಗದ ತನಕ ಬಿಟ್ಟು ಕೊಡಬೇಡಿ. ಹೇಗೆ ನೀವು ನೋಡಿ, ಕೋಳಿ ತನ್ನ ಮೊಟ್ಟೆಯ ಮೇಲೆ ಕೂತ್ಕೊಳ್ತದೆ, ಅದಕ್ಕೆ ಕಾವು ಕೊಡ್ತದೆ. ಎಕ್ಸಾಕ್ಟ್ಲಿ ಹಾಗೆ ಮಾಡಬೇಕು. ನಮ್ಮ ಪ್ರಾಫೆಸಿಯ ಮೇಲೆ, ನಮ್ಮ ಪ್ರವಾದನೆ ಮೇಲೆ ನಾವು ಬಿಟ್ಟು ಕೊಡದೆ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಬೇಕು. ನಾನು ಮಾಡ್ತಾ ಇರ್ತೇನೆ, ಮರಿ ಹೊರಗೆ ಬರಲೇಬೇಕು. ದೇವರು ಮಾತನಾಡಿ ಆಗಿದೆ, ಇದು ಹಾಗೆಯೇ ಆಗ್ತದೆ. ನೀವು ನೋಡಿ, ಕೋಳಿಯ ನಂಬಿಕೆ ನೋಡಿ. 1 ದಿವಸ ಆಯಿತು, 2 ದಿವಸ ಆಯಿತು, 7 ದಿವಸ ಆಯಿತು, 10 ದಿವಸ ಆಯಿತು, 20 ದಿವಸ ಆಗುವಾಗ ಏನು ಚೇಂಜಸ್ ಇಲ್ಲ. 21ನೇ ದಿವಸಕ್ಕೆ ತನ್ನಷ್ಟಕ್ಕೆ ಮೊಟ್ಟೆಯೊಳಗಿಂದ ಮರಿ ಹೊರಗೆ ಬರ್ತದೆ. ಸೊ ವಾಗ್ದಾನ ಮಾಡಿದ್ದು ಅದಕ್ಕೆ ಟೈಮ್ ಬಂದಾಗ ಅದು ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಕೋಳಿ ನೋಡ್ತಾ ಇರ್ತದೆ, ನಾವು ಕಾವು ಕೊಡ್ತಾ ಇದ್ದೇನೆ, ಏನು ಚೇಂಜ್ ಇಲ್ಲ. ಯಾರಿಗೆಲ್ಲ ಮೆಸೇಜ್ ಅರ್ಥ ಆಗ್ತದೆ, ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ, ಏನು ಚೇಂಜ್ ಆಗ್ತಾ ಇಲ್ಲ. ಹಾಗೆ ಅಂತ ಹೇಳಿ ಪ್ರೇಯರ್ ಬಿಟ್ಟು ಕೊಡಬೇಡಿ. ಮೊಟ್ಟೆ ಒಳಗೆ ಕಾರ್ಯ ಆಗ್ತಾ ಉಂಟು. ಏನು, ಮೊಟ್ಟೆ ಒಳಗೆ ಕವಚ ಇದೆ, ಮೊಟ್ಟೆ ಹೊರಗೆ ಕವಚ ಇದೆ. ಏನಾದರೂ ಡಿಫರೆನ್ಸ್ ಕಾಣ್ತದೆ? ಮೊಟ್ಟೆ ಹೊಡಿಸ್ತೀರಾ ಯಾರಾದರೂ ನೀವು? ಮೊಟ್ಟೆ ಮರಿ ಮಾಡುವವರಿದ್ದೀರಾ? ಏನಾದರೂ ಡಿಫರೆನ್ಸ್ ಆಗ್ತದಾ? ಲಿಟ್ರಲ್ ಏನು ಡಿಫರೆನ್ಸ್ ಆಗುದಿಲ್ಲ. 1 ದಿವಸ ತನ್ನಷ್ಟಕ್ಕೆ ಮರಿ ಹೊರಗೆ ಬರ್ತದೆ. ಮೊಟ್ಟೆ ಮೊದಲು ಹೊಡೆಯುವಾಗ ಅದರಲ್ಲಿ ಯೋಕ್ ಇರ್ತದೆ.
ನೀವು ನೋಡಿ, ಪ್ರಾರ್ಥನೆ ಮಾಡ್ತಾ ಇರುವಾಗ ಆತ್ಮಿಕ ಮಂಡಳಿಯಲ್ಲಿ ಕಾರ್ಯ ಆಗ್ತಾ ಇರ್ತದೆ. ಕಣ್ಣಿಗೆ ಕಾಣದ ಲೋಕದಲ್ಲಿ ಆ ಕಾರ್ಯ ಆಗ್ತಾ ಇರ್ತದೆ. ಸಮಯ ಬಂದಾಗ ಅದು ತನ್ನಷ್ಟಕ್ಕೆ ಹೊರಗೆ ಬರ್ತದೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ನಿಮಗೆ ಪ್ರವಾದನೆ ಬಂದಿದ್ದ, ವಾಗ್ದಾನಗಳು ಬಂದಿದ್ದ, ಈಗ ಸಂದೇಶದಲ್ಲಿ ದೇವರ ಸ್ವರವನ್ನು ಕೇಳಿದ್ರ, ನಾವು ಯಾಕೆ ಚರ್ಚಿಗೆ ಬರುದು? ದೇವರು ನನ್ನೊಂದಿಗೆ ಮಾಡ್ತಾರೆ. ಯಾರೋ ಅಲ್ಲಿ ಉದ್ಯಾವರದಿಂದ ಬಂದಿದ್ದಾರೆ, ನೋ 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 ನೋ, ದೇವರು ನನ್ನೊಂದಿಗೆ ಇವತ್ತು ಮಾತಾಡ್ತಾರೆ. ನಾನು ದೇವರ ಸ್ವರ ಕೇಳಲಿಕ್ಕೆ ಬಂದದ್ದು. ದೇವರ ಮಾತಿನಲ್ಲಿ ಶಕ್ತಿ ಇದೆ. ಪೇತ್ರನು ಹೇಳ್ತಾನೆ, ಓ ಯೇಸು ಸ್ವಾಮಿ ಹತ್ರ ನಿನ್ನಲ್ಲಿ ನಿತ್ಯ ಜೀವವನ್ನು ಕೊಡುವಂತ ಮಾತುಗಳು ಉಂಟಲ್ಲ, ಬದುಕಿಸುವಂತ ಮಾತು, ದೇವರ ಸ್ವರ. ಯಾವಾಗ ವಾಗ್ದಾನಗಳು ಬಂದಿದೆಯೋ, ಪ್ರವಾದನೆಗಳು ಬಂದಿದೆಯೋ, ಪ್ರಾರ್ಥನೆ ಮಾಡ್ತಾನೆ ಇರಿ, ಅದು ತನ್ನಷ್ಟಕ್ಕೆ ಬಲವಾದ ಕಾರ್ಯವನ್ನು ಉಂಟು ಮಾಡ್ತದೆ. ಕಾವು ಕೊಡ್ತಾ ಇರಿ. ಇನ್ನು ತಡವಾಗದು. ಡಿಲೇ ಇಸ್ ಓವರ್. ಏನ್ ಹೇಳಿ? ಡಿಲೇ ಇಸ್ ಓವರ್. ಇನ್ನು ತಡವಾಗದು. ನೀವೇನು ದೇವರಿಂದ ಹೊಂದಿಕೊಳ್ಳಿಕ್ಕಿದ್ದೀರೋ ಅದಕ್ಕೆ ತಡವಾಗದು. ನಾನು ಸಾಕ್ಷಿಯಾಗಿ ಸತ್ಯವೇದದಲ್ಲಿ ಏನೆಲ್ಲ ಬರ್ದಿದ್ದು ಅದನ್ನೇ ನಿಮ್ಮ ಮೇಲೆ ಮಾತನಾಡಿದ್ದು. ಲೋಕದ ಮಾತುಗಳನ್ನು ಮಾತನಾಡಿಲ್ಲ. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಬಲ ಇದೆ. ಎಲ್ಲರೂ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳಿ. ನಾವು ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳಿ. ದೇವರ ವಾಕ್ಯವನ್ನು ಕೇಳಿದ್ದೇವೆ, ದೇವರ ಸ್ವರ ನಾವು ಕೇಳಿದ್ದೇವೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ದೇವರ ವಾಕ್ಯ ಅದು ಅದ್ಭುತವನ್ನು ಉಂಟು ಮಾಡುವಂಥದ್ದು, ಶ್ರೇಷ್ಠವಾದ ಮಾತುಗಳನ್ನು ಮಾಡುವಂಥದ್ದು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ. ಕೇಳಿಸಿದ ವಾಕ್ಯಕ್ಕೋಸ್ಕರ, ದೇವರ ಸ್ವರಕ್ಕೋಸ್ಕರ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳಿ. ಯಾವ ಸಂಗತಿಗಳಿಗೋಸ್ಕರ ನೀವು ಕಾದುಕೊಂಡಿದ್ದೀರಿ, ಯಾವುದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಇದು ನನ್ನ ಜೀವಿತದಲ್ಲಿ ಆಗ್ತದಾ ಇಲ್ವಾ, ದೇವರು ನನಗೆ ಕೊಡ್ತಾರಾ ಇಲ್ವಾ, ಇದಕ್ಕೆ ಕಾಲ ಮಿಂಚಿ ಹೋಗಿದೆ, ಇದು ಇನ್ನೂ ಆಗುವುದಿಲ್ಲ ಎಂಬುದಾಗಿ ನೀವೇ ಅದನ್ನು ಸಮಾಧಿ ಮಾಡಿದ್ದೀರಾ. ಕಣ್ಣಿಗೆ ಕಾಣುವಂತ ಲೌಕಿಕವಾದ ನಿಮ್ಮ ದೃಷ್ಟಿಯಿಂದ ನೀವು ಸನ್ನಿವೇಶಗಳನ್ನು ನೋಡಿ, ಸರ್ಕಮ್ಸ್ಟಾನ್ಸಸ್ಗಳನ್ನು ನೋಡಿ, ಇದಕ್ಕಿನ್ನು ಯಾವ ಚಾನ್ಸ್ ಇಲ್ಲ. 99 ವರ್ಷ ಪ್ರಾಯದಲ್ಲಿ ಅಬ್ರಾಹ್ಮನಿಗೆ ಆ ವಾಗ್ದಾನವನ್ನು ನಂಬಲಿಕ್ಕೆ ಯಾವ ಚಾನ್ಸ್ ಇಲ್ಲ, ನಿರೀಕ್ಷೆಗೆ ಯಾವ ಆಸ್ಪದ ಇಲ್ಲ. ಆದರೂ ಕೂಡ ಅಬ್ರಾಹ್ಮನ್ ನಂಬಿದ ಎಂಬುದಾಗಿ. ಸತ್ತ ಲಾಜರನಿಗೆ ಸಮಾಧಿಯಲ್ಲಿಟ್ಟು 4 ದಿವಸ ಆಯ್ತು, ಅವನು ನಾತ ಬರ್ತಾ ಇದ್ದಾನೆ, ಕೊಳ್ತು ಹೋಗಿದ್ದಾನೆ. ಈಗ ಅವನು ಸತ್ತೊಳಗಿಂದ ಎದ್ದು ಬರುವಂತ ಯಾವ ಚಾನ್ಸ್ ಇಲ್ಲ, ಯಾವ ಚಾನ್ಸ್ ಇಲ್ಲ. ಆದ್ರೆ ನಿನ್ನ ದೇವರ ಹೆಸರು ಎಲ್ ಶಡಾಯ್, ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ದೇವರು. ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ ಎಂಬುದಾಗಿ ಹೇಳಿದ ದೇವರು. ಯಾರು ಕೂಡ ಆಚೆ ಈಚೆ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕೇಳಿಸಿಕೊಂಡ ಸ್ವರ ಶಬ್ದಕ್ಕೋಸ್ಕರ ನಿಮ್ಮನ್ನು ಒಪ್ಪಿಸಿಕೊಡಿ. ಇಲ್ಲಿ ಹೊರಡುವ ಪ್ರವಾದನಾತ್ಮಕ ಮಾತುಗಳಿಗೆ ನಿಮ್ಮ ಹೃದಯವನ್ನು ತೆರೆಯಿರಿ. ಹೇಗೆ ಎಲಿಯನ್ನು ದೊಡ್ಡ ಮಳೆಯ ಶಬ್ದವನ್ನು ಕೇಳಿದ್ನೋ, ಇಂದು ಈ ಆಲ್ಟರ್ ಇಂದ ಒಂದು ಶಬ್ದ ಹೊರಡಿದೆ. ಒಂದು ಶಬ್ದವನ್ನು ನೀವು ಕೇಳಿಸಿಕೊಂಡಿದ್ದೀರಿ. ಅದು ದೊಡ್ಡ ಮಳೆಯನ್ನುಂಟು ಮಾಡುವ ಶಬ್ದ, ಒಂದು ದೊಡ್ಡ ಆಶೀರ್ವಾದ ನಿಮಗೋಸ್ಕರ ತಳ್ಳುವಂತ ಒಂದು ಶಬ್ದವಾಗಿದೆ. ಹಲ್ಲೆಲೂಯಾ. ರಿಕಂದರಲ ರಬಗಗ ಶಿಕಿ ರೋಬ ಮಮ ರಕ ಉಡ ಶಬಲ ಉಡ ರಿಕ ರಬ ಬಬ 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 ಶಬಲ. ಯಾರೆಲ್ಲ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಬಾಯಿಯನ್ನು ತೆರೆಯಿರಿ. ಇದು ನಿಮ್ಮ ಬಾಯಿಯನ್ನು ತೆರೆಯಿರಿ, ಪ್ರಾರ್ಥನೆ ಮಾಡಿ. ದೇವರ ವಾಕ್ಯ ಹೇಳ್ತಾರೆ, ನೀನು ಅಗಲವಾಗಿ ಬಾಯಿ ತೆರೆದು ನಾನು ಅದನ್ನು ತುಂಬಿಸ್ತೇನೆ ಎಂಬುದಾಗಿ. ನೀನು ಅಗಲವಾಗಿ ದೇವರ ಸನ್ನಿಧಿಯಲ್ಲಿ ಬಾಯಿ ತೆರೆ. ಹನ್ನಳು ದೇವರ ಸನ್ನಿಧಿಯಲ್ಲಿ ಬಾಯಿ ತೆರೆದು ಅವಳು ಬಾಯಿ ಮುಚ್ಚಿ ಕೂತ್ಕೊಳ್ಳಿಲ್ಲ, ಅವಳು ಪ್ರಾರ್ಥನೆ ಮಾಡಿದ್ರು. ದೇವರವರ ಜೀವಿತದಲ್ಲಿ ಅದ್ಭುತ ಮಾಡಿದ್ರು, ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ರು. ಹಲ್ಲೆಲೂಯಾ. ರಿಕಂದರಲ ರಕ ಶಿಬ ಮಮ ರೊಕೋ ಹೊರೋ ಶಿಬಲ ರಬ. Hallelujah. Holy Spirit, touch your people, Lord. Touch your people, Lord. Touch your people, Lord. Come, Holy Spirit. Come, Holy Spirit. ಮೇಲಂತಸ್ತಿನ ಇಳಿದು ಬಂದ ದೇವರ ಆತ್ಮನೆ ಎಲ್ಲರ ಮೇಲೆ ಇಳಿದು ಬನ್ನಿ ಸ್ವಾಮಿ. ನಿಮ್ಮ ಜನರನ್ನು ಸ್ಪರ್ಶಿಸಿ ದೇವ. ಟಚ್ ಯೋರ್ ಪೀಪಲ್ ಲಾರ್ಡ್, ಬ್ಲೆಸ್ ಯೋರ್ ಪೀಪಲ್ ಲಾರ್ಡ್. ನಿಮ್ಮ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ, ನಿಮ್ಮ ಅನುಗ್ರಹ ಇಳಿದು ಬರಲಿ ಸ್ವಾಮಿ. ಓ ಮುಚ್ಚಿದ ಗರ್ಭ ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಮುಚ್ಚಿರುವ ಗರ್ಭ ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ರೇಕಂದರಲ ರಬ ಶಕ ಹೊರ ರೊಬ್ಬ ಬಾಬಾ ಶಕ ರೇ ಬಂದರಲ ರಬ ಬಾಬಾ. ದೇವರಾತ್ಮನು ಮಾತನಾಡ್ತಿದ್ದಾನೆ, ದೇವರಾತ್ಮನು ಮಾತನಾಡ್ತಿದ್ದಾನೆ. ಇಲ್ಲಿ ಕೆಲವರಿಗೆ ಹೆರಿಗೆ ಆಗಲಿಲ್ಲ, ಕೆಲವರಿಗೆ ಮಕ್ಕಳಾಗಲಿಲ್ಲ. ನೀವು ವೇಟ್ ಮಾಡ್ತಾ ಇದ್ದೀರಿ, ವೇಟ್ ಮಾಡ್ತಾ ಇದ್ದೀರಿ. ದೇವರು ಬ್ರೇಕ್ ಮಾಡ್ತಾ ಇದ್ದಾರೆ, ಗರ್ಭಗಳನ್ನು ತೆರಿತಾ ಇದ್ದಾನೆ, ಗರ್ಭಗಳನ್ನು ತೆರಿತಾ ಇದ್ದಾನೆ. ಓ ರಿಕಂದರಲ ರಬ ಶಕ ಬಾಬಾ. ಡಿಲೇ ಇಸ್ ಓವರ್. ನೀವು ಇನ್ನು ತಡವಾಗದು, ಇನ್ನು ತಡವಾಗದು, ಇನ್ನು ತಡವಾಗದು. ಅಬ್ರಾಹ್ಮನ ಹೆಂಡತಿ ಸಾರಳಿಗೆ ದೇವರು ಹೇಳ್ತಾರೆ, ಬರುವ ವರ್ಷ ಸಾರಳ ಕೈಯಲ್ಲಿ ಮಗು ಇರ್ತದೆ, ಬರುವ ವರ್ಷ ಸಾರಳ ಕೈಯಲ್ಲಿ ಮಗು ಇರ್ತದೆ. ಅಬ್ರಾಹ್ಮನ ದೇವರೇ, ಸಾರಳ ದೇವರೇ, ನಿನ್ನ ದೇವರು. ದೇವರ ಶಬ್ದವನ್ನು ಕೇಳಿಸ್ಕೋ ದೇವ ಮಗುವೆ, ದೇವರ ಶಬ್ದವನ್ನು ಕೇಳಿಸ್ಕೋ. ಬರುವ ವರ್ಷ ನಿನ್ನ ಕೈಯಲ್ಲಿ ಮಗು ಇರ್ತದೆ, ಬರುವ ವರ್ಷ ನಿನ್ನ ಕೈಯಲ್ಲಿ ಮಗು ಇರ್ತದೆ. ಓ ರಿಕಂದರಲ ರಕ ಶಿಬ ಬಾಬಾ ರೊಕೋ ರೋಬೋ ಶಿಬ ರಬ. Hallelujah. Hallelujah. Thank you, Jesus.
ಥ್ಯಾಂಕ್ ಯು ಫಾದರ್. ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ. ಬೆಂಕಿಯನ್ನು ಕಳಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೊಸ ಬಲ, ಹೊಸ ನೂತನ ಬಲ ತುಂಬಿಸಿದಕ್ಕಾಗಿ ಸ್ತೋತ್ರ ರಾಜ. ಓ ರಿಕಂದರಲ ರಬ ಶಿಕಿ ರಬ. ಥ್ಯಾಂಕ್ ಯು ಫಾದರ್. ಶಕ್ತಿಯ ಹೊದಿಕೆ ಎಲ್ಲರ ಮೇಲೆ ಬಂದದಕ್ಕಾಗಿ ಸ್ತೋತ್ರ. ಶಕ್ತಿಯ ಹೊದಿಕೆ ಎಲ್ಲರ ಮೇಲೆ, ಶಕ್ತಿಯ ಹೊದಿಕೆ ಎಲ್ಲರ ಮೇಲೆ, ಶಕ್ತಿಯ ಹೊದಿಕೆ ಎಲ್ಲರ ಮೇಲೆ. ನಂಬಿಕೆ, ಗಾಡ್ ಇಸ್ ಸ್ಟಿರಿಂಗ್ ಆಫ್ ಫೇತ್. ಎಲ್ಲರ ಒಳಗೆ ದೇವರು ನಂಬಿಕೆಯನ್ನು ಹೆಚ್ಚಿಸಿದ. ಓ ನಂಬಿಕೆಯನ್ನು ಹೆಚ್ಚಿಸಿದ್ದಾರೆ. ಓ ರಕಲ ಶಿಬರ ಬರ ಬರ ಬರ. ಇಂದಿನವರೆಗೆ ಯಾವೆಲ್ಲ ಸಂಗತಿಗಳು ನೀವು ನಂಬ್ತಾ ಇರ್ಲಿಲ್ವೋ ಅದನ್ನು ನಂಬುವ ಹಾಗೆ. ಯಾಕೆಂದ್ರೆ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನೇ ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಕರ್ತನ ಗುಣಪಡಿಸುವ ಶಕ್ತಿ ಚಲಿಸ್ತಾ ಇದೆ. ಹೀಲಿಂಗ್ ಅನಾಯಿಂಟಿಂಗ್, ಹೀಲಿಂಗ್ ಅನಾಯಿಂಟಿಂಗ್. ಯಾರ್ಯಾರಿಗೆ ರೋಗಗಳಿದೆ ಅಲ್ಲಿ ಕೈಗಳನ್ನು ಇಟ್ಕೊಳ್ಳಿ. ಯಾರ್ಯಾರಿಗೆ ರೋಗಗಳಲ್ಲಿ ಕೈಗಳನ್ನು ಇಟ್ಕೊಳ್ಳಿ. ಬೇಗ 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 ಬೇಗ. ಡೋಂಟ್ ಮಿಸ್ ದ ಅಪರ್ಚುನಿಟಿ. ಈ ಸಮಯವನ್ನು, ಸಂದರ್ಭವನ್ನು ಕಳಿಸ್ಕೊಳ್ಬೇಡಿ. ಓ ಕರ್ತನ ಗುಣಪಡಿಸುವ ಶಕ್ತಿ ಚಲಿಸಲಿ. ಓ ಎಲ್ಲ ಅನಾರೋಗ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. ಎಲ್ಲ ಅನಾರೋಗ್ಯ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿ ಹೋಗಲಿ. Every infirmity out in the name of Jesus. I break the spirit of delay in the name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲೇ ತಡವನ್ನು ಉಂಟು ಮಾಡುವಂತ, ಅಡ್ಡಿಯನ್ನು ಉಂಟು ಮಾಡುವ ಸೈತಾನ ಕ್ರಿಯೆ ಮುರಿದು ಲೈವ್ ಆಗಿ ಹೋಗಲಿ. ಓ ರಕಲ ಶಬಂದರಲ ರಬ. Heaven is open. Heaven is open. Thank you, Jesus. Thank you for your healing power. Thank you for your healing touch, Lord. Thank you for your healing touch, Lord. ಗುಣಪಡಿಸುವ ಶಕ್ತಿ ಇಲ್ಲಿ ಹರಿದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನು, ಸೂಚ್ಯ ಕಾರ್ಯಗಳನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮದ ಮಹಿಮೆಗೋಸ್ಕರ ಸಾಕ್ಷ್ಯ ಎಬ್ಬಿಸಿದಕ್ಕಾಗಿ ಸ್ತೋತ್ರ. ಹೊಸ ಬಲ, ಹೊಸ ಬಲ. ಯೆಹೋವ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದಿಕೊಳ್ಳುವ ವಾಕ್ಯ ಹೇಳುತ್ತದೆ. ಓ ರಿಕಂದರಲ ರಕ ಶಿಬ ರಬ ರಬ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ತಂದೆ ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ನಿಮಗೆ ಘನ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ. ಆಮೆನ್. ಕರ್ತನ ಮೇಜಿಗೆ ಬರುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಕೇಳಲ್ಪಟ್ಟ ವಾಕ್ಯದ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್.